ರೆಂಬಿ ಕೊಂಬಿಯ ಮ್ಯಾಲ ಗೂಡ ಕಟ್ಟಿದವರೆಕ್ಕಿ ಬಲಿತ ಹಾಕಿ. ಮೂಡಲ್ಮನೆ ತುಂಬಾ ಫೇಮಸ್ ನೀವು. ಗ್ರೇಟ್ ವಿಲನ್. ಎಲ್ಲ ಕಡೆ ಮನ್ಯಾಗ ಕರ್ಕೋತಿದ್ದಿಲ್ರಿ ನಮ್ಮನ್ನ. ಅದು ನನ್ನ ಮಗಳನ್ನ ಮರ್ಡರ್ ಮಾಡೋ ಸೀನ್ ಒಳಗೆ ನನ್ನ ಸಣ್ಣ ಮಗಳು ಬಳತನಕ ಮುಕ್ಕೊಂಡಿಲ್ಲ, ನಾನು ಹಿಡ್ಕೊಂಡು ಅಪ್ಪಾಜಿ ಅಂತ ರೋಲ್ ಮಾಡ್ಬೇಡ್ರಿ ಅಂತ ಹಚ್ಚುತ್ತೆ. ಏನು ಶಿಸ್ತಲಿತ್ತ ಸುರಪೂರ, ಎಲ್ಲೂ ಇರ್ಲಿಲ್ಲ ಈ ದರ್ಬಾರ. ಗುಪ್ತ ಕಮ್ಯುನಿ ಕರ್ಸು ಹಿಂಗೆ ಒಂದು 10-15 ಸೀರಿಯಲ್ಗಳು ಆದವು. ಆಮೇಲೆ ಸಿನಿಮಾದಕ್ಕೆ ಒಂದಿಷ್ಟು ಕರೆದು. ಈಗ ಮೂಡಲಮನೆ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ದಂತಹ ಇನ್ನೊಬ್ರು ಕಲಾವಿದರು ವೀರಣ್ಣ ಪತ್ತಾರ್ ಅಂತ ಹೇಳಿ ಅವ್ರನ್ನ ಬಂದರಿಲ್ಲಿ. ಇದು ಧಾರವಾಡದ KCD ಸರ್ಕಲ್, ಇದು ಕರ್ನಾಟಕ ಮಹಾವಿದ್ಯಾಲಯ, ಕರ್ನಾಟಕ ಕಾಲೇಜ್ ಧಾರವಾಡ, ಅದರ ಸರ್ಕಲ್ ಅಲ್ಲಿದೆ ನೋಡಿ. ನಮ್ಮ ವೀರಣ್ಣ ಪತ್ತಾರ್ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅವರು ಕೂಡ ಹಿರಿಯ ರಂಗ ಕಲಾವಿದರು, ನಾಟಕದ ಕಲಾವಿದರು, ಧಾರವಾಡದವರು, ಒಳ್ಳೆ ಸಂಗೀತಗಾರರು. ಅವರು ಹೇಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಧನ್ಯವಾದ. ವಿನೋದ್ ಪಾಟೀಲ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಸಿಕ್ಕಿರ್ಬೇಕು ಸರ್. ಹೌದು ಸರ್. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ನಿಮ್ಗೆ ಹೋಳಿ ಹಬ್ಬ ಶುಭಾಶಯಗಳು. ನಿಮಗೂ ಹಣ್ಣಿನ ವೆಲ್ಕಮ್ ನಮಗೆ. ಮತ್ತೇನಂತೀರಿ? ಇದು ಮೂಡಲ್ಮನೆ ತುಂಬಾ ಫೇಮಸ್ ನೀವು. ಗ್ರೇಟ್ ವಿಲನ್. ಯಾವ ಪಾತ್ರ ಅದು? ನಾನು ದೇಶಾವರಿ ದೇಶಪಾಂಡೆ ಅಂತೇಳಿ, ಅದು ಸಿಗರೇಟ್ ಹಿಡ್ಕೊಂಡು ಮಾಡ್ತಾರಲ್ಲ ಅದು ಮಾಡ್ತಿದ್ರಿ. ಎಲ್ರಿಗೂ ನಿಮ್ ನೋಡ ಸಿಟ್ಟು ಬರಂಗ್ ಮಾಡಿ ಎಲ್ಲ ಕಡೆ ಮನ್ಯಾಗ ಕರ್ಕೋತಿದ್ದಿಲ್ರಿ ನಮ್ಮನ್ನ. ನಿಮ್ಗೆ ಹೇಳ್ತೀನಿ, ಅದು ನನ್ನ ಮಗಳನ್ನ ಮರ್ಡರ್ ಮಾಡೋ ಸೀನ್ ಒಳಗೆ ನನ್ನ ಸಣ್ಣ ಮಗಳು ಬಳತನಕ ಮುಕ್ಕೊಂಡಿಲ್ಲ, ನಾನು ಹಿಡ್ಕೊಂಡು ಅಪ್ಪಾಜಿ ಅಂತ ರೋಲ್ ಮಾಡ್ಬೇಡ್ರಿ ಅಂತ ಹಚ್ಚುತ್ತೆ. ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು, ಒಪ್ಪಿದ ಬಳಿಕ ಅವಗುಣವೆಣಿಸದೆ ತಿಮ್ಮಪ್ಪ ಸಲಹೋ ನೀನು. ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು, ಬೆಳಗಿನ ಜಾವದಿ ಹರಿನಿನ ಸ್ಮರಣೆಯ ಹೊಲುಬಿಕೊಳ್ಳದ ತಪ್ಪು, ಮಲಮೂತ್ರ ವಿಸರ್ಜನೆ ಮೃತ್ತಿಕೆಯಲ್ಲಿ ನಾ ಮಲಿನವ ತೊಳೆಯದ ತಪ್ಪು, ತುಳಸಿ ಗೋವೃಂದಾವನ ಸೇವೆಗೆ ಆಲಸ್ಯವ ಮಾಡಿದ ತಪ್ಪು, ನಳಿನ ಸಖೋದಯ ಗರ್ಘವ ನೀಡದ ಕಲಿವ್ಯಾಸಂಗದ ತಪ್ಪು. ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು, ಕಣ್ಣಲ್ಲಿ ಕೃಷ್ಣ ಆಕೃತಿ ನೋಡದೆ ಪರ ಹೆಣ್ಣಿನ ನೋಡುವ ತಪ್ಪು, ನಿನ್ನ ಕಥಾಮೃತ ಕೇಳದೆ ಹರಟೆಯ ಮನ್ನಿಸುವ ಕಿವಿ ತಪ್ಪು, ಅನ್ನವ ನಿನಗರ್ಪಿಸದ ಜ್ಞಾನದಿ ಉಣ್ಣುವ ನಾಲಿಗೆ ತಪ್ಪು, ಚಿನ್ಮಯ ಚರಣ ಕೆರಗದೆ ಇಹ ಉನ್ಮತ್ತರ ನಮಿಸುವ ಶಿರ ತಪ್ಪು. ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು, ಒಪ್ಪಿದ ಬಳಿಕ ಅವಗುಣವೆಣಿಸದೆ ತಿಮ್ಮಪ್ಪ ಸಲಹೋ ನೀನು. ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು. ಇದು ದಾಸರ ಪದನ? ದಾಸರ ಪದ ಇದು ನೋಡಿ ಎಷ್ಟು ಚೆನ್ನಾಗಿದೆ. ದಾಸರ ಪದಗಳ ಒಳಗೆ ಸಾಕಷ್ಟು ಅಧ್ಯಾತ್ಮವನ್ನು ಇಟ್ಟಾರೆ. ನಾವೇನೇನು ತಪ್ಪು ಮಾಡ್ತೀವಿ, ಏನೇನು ಮಾಡಬಾರ್ದು, ಹೆಂಗಿರಬೇಕು. ನೀವು ಬರೀ ಆ ಸಂಗೀತದೊಳಗೆ ಹೋಗಿಬಿಟ್ರೆ ಸಾಕು, ಆ ಸಂಗೀತನ ನಿಮಗೆ ಒಂದು ಒಳ್ಳೆಯ ಸಂಸ್ಕೃತಿ ಕಲಿಸ್ತದೆ, ಸರಿ ದಾರಿ ಕರ್ಕೊಂಡು ಹೋಗ್ತದೆ. ಅದಕ್ಕೆ ನಾವು ಮ್ಯಾಕ್ಸಿಮಮ್ ಹೇಳೋದು ಸಂಗೀತನ ಪ್ರೀತಿ ಮಾಡಿರಿ. ಸಂಗೀತ, ವಚನ, ಎಂಥ ಸಂತ ಶ್ರೇಷ್ಠರು ಅದಾರ ನಮ್ಮಲ್ಲಿ. ಕಬೀರ್ ಭಜನೆಗಳು ಎಂತೆಂಥವು ಹೇಳ್ಯಾರ. ಅವ್ನು ನೀವು ಕಲಿತು ಬಿಟ್ರೆ ನೀವು ಬೇರೆ ಪಾಠ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ. ನೈತಿಕತೆ ಪಾಠ ಬೇರೆ ಬೇಕಾಗೇ ಇಲ್ಲ. ಯಾಕಂದ್ರೆ ಮನ್ಯಾಗ ಸಾಕಷ್ಟು ನಾವು ಇದನ್ನೆಲ್ಲ ಇಲ್ಲೇ ನೋಡ್ತಾ, ನಾವು ಹೊಸಲಾಪುರ ಮತ್ತು ಈ ಬ್ರ್ಯಾಂಚಿನೊಳಗೆಲ್ಲ ಅಲ್ಲಿ ರವಿವಾರಪೇಟೆಗೆ ಇದ್ದಂಥವ್ರು, ಅಲ್ಲೆಲ್ಲ ಸುತ್ತಮುತ್ತ ದೊಡ್ಡ ದೊಡ್ಡ ಗವಾಯಿಗಳಿದ್ದರು, ಎಲ್ಲರೂ ಇದ್ದರು. ಅವ್ರ ಸಂಪರ್ಕದೊಳಗೆ ಬರೀ ಕೇಳಿ ಕಲ್ತೀವಿ ನಾವು. ಅಂಥವೆಲ್ಲ. ನಿಮ್ಗೆ ಈ ಸಂಗೀತದ ತರಬೇತಿನೇ ಇಲ್ಲ? ಶಾಸ್ತ್ರೀಯವಾಗಿ ತರಬೇತಿ ಇಲ್ಲ. ನಾನು ತೊಗೊಳಕ್ಕೆ ಆಗಲಿಲ್ಲ. ಯಾಕಂದರೆ ಅದೇ ಕುಟುಂಬಕ್ಕೆ ಜವಾಬ್ದಾರಿಗಳು, ಆಮೇಲೆ ನಮ್ಮ ನೌಕರಿ ಒಳಗೆ ಹಗಲು ರಾತ್ರಿ 3 ಶಿಫ್ಟ್ ಓಡಾಡೋರು, ಹೀಗಾಗಿ ನಮಗೆ ಟೈಮು ಸಿಗಲಿಲ್ಲ. ಅದು ಬಟ್ ಆ ಸಿಕ್ಕ ಟೈಮ್ನೊಳಗೆ ರಂಗಭೂಮಿ ಮೂಲಕನ ನನಗೆ ಪ್ರವೇಶ ಸಿಕ್ಕಂಗಾತು. ಯಾವ ಊರಿನವ್ರು ತಾವು ಮೂಲ? ನಾವು ಹಂಗೆ ಮೂಲ ಇಲ್ಲ. ಇನಾಮಹಂಗಲ ಇದು ಸೌದತ್ತಿ ಸಮೀಪ, ಬೆಳಗಾವಿ ಜಿಲ್ಲೆ. ಆಮೇಲೆ ಅಲ್ಲಿಂದ ಇಲ್ಲೇ ಪಕ್ಕದ ಒಂದು 15 ಕಿಲೋಮೀಟರು ಶಿವಳ್ಳಿ. ಹೇಳಿದಲ್ಲ, ನಮ್ಮ ಊರು ಋಣ ತೀರ್ಸಲಿಕ್ಕೆ ನಾನು ಕಿನ್ನರಿ ಅಂತ ಒಂದು ಧಾರಾವಾಹಿ, ನಟರಾಜ್ ಇಣಗಿ ಅವರು ಇದರೊಳಗೆ ಅಲ್ಲೇ ಶಿವಳ್ಳಿ ಒಳಗೆ ಶೂಟ್ ಮಾಡಿಸಿದೆ. 1.5 ವರ್ಷ. ಒಳ್ಳೆಯ ಧಾರಾವಾಹಿಗಳು, ಪಾತ್ರ ಮಾಡ್ಕೋತೆ.
ಬಿಫೋರು ನಾವು ಅಲ್ಲೇ ಶಿವಳ್ಳಿ ಒಳಗೆ ನಾ ಇದ್ದೆ 3ನೇ ತನಕ ಅಲ್ಲೇ ಶಾಲೆ ಕಲಿತು 4ನೇ ತನಕ ಕಲಿತ ಮೇಲೆ ಇಲ್ಲೇ ಧಾರವಾಡಕ್ಕೆ ಬಂದೆ. ಅಲ್ಲೇ ಕೊರವರ್ ಮಾಸ್ತರ್ ಅಂತ ಒಬ್ಬರು ಇದ್ದರು ನಮ್ಮ ಊರುಗಳು. ಅವರು ಸುಮ್ಮನೆ ನಾವು ಹಿಂಗೆ ನೋಡಿ ಹಾಡೋದು ಇದು ಮಾಡೋದು ಎಲ್ಲ ಹಳ್ಳಿ ಹಾಡು ಕೆಲವೊಂದು ಇವೆಲ್ಲ ಇರ್ತಾವಲ್ಲ ಆಟದೊಳಗನ ಹಾಡುಗಳು ಇರ್ತಾವೆ, ಅವನ್ನೆಲ್ಲ ಹಾಡ್ಕೋತ ಮಾಡ್ಕೋತ ಮಜಾ ಮಾಡ್ಕೊತ ಅಡ್ಡಾಡ್ತಿದ್ವಿ. ಅದನ್ನು ನೋಡಿ ಒಂದು ನಾಟಕ ಮಾಡಿಸಿದ್ರು ಭಕ್ತ ಕುಮಾರ್ ಅಂತ, ಇವತ್ತು ನೆನಪದ ನನಗೆ ಶಾಲೆಯಲ್ಲಿ. ಹಾಂ ಅದನ್ನು ಆಕಾಶವಾಣಿ ಧಾರವಾಡಕ್ಕೆ ಕರ್ಕೊಂಬಂದರು. ನಾ ಸಣ್ಣ ಹುಡುಗ, ಶಿವಳ್ಯಾಗ ದೊಡ್ಡದೊಂದು ಉರುಸು ಇದ್ರ ಟೈಪ್ ಏನೋ ಮಾಡಿದ್ರು, ದೊಡ್ಡ ಕಾರ್ಯಕ್ರಮ. ಅದರೊಳಗೆ ಈ ನಾಟಕ ಮಾಡಿಸಿದ್ರು. ಬರುಮೈಲಿ ಚಳಿ ಒಳಗೆ ಏನೋ ಅದು ಏನು ಮಾಡಿಸ್ಯಾನೋ ದೇವ್ರು ಮಾಡಿಸಿದ ಕಡೆ ನಮಗಂತೂ ಹೆಂಗೆ ಮಾಡಿದ್ವಿ ಅಂತ ನಮಗೂ ಗೊತ್ತಿಲ್ಲ. ಆ ಪಾತ್ರ ಮೂಡಿ ಬಂದ್ರೆ ಆಗಿನ ಕಾಲಕ್ಕೆ ಎಷ್ಟು ರೀ 68 ಕಾಣಿಸ್ತದೆ, 68ನೇ ಇಸ್ವಿ. ಆಗಿನ ಕಾಲಕ್ಕೆ 12-13 ರೂಪಾಯಿ ಆಯಾರಾಗಿದ್ದು. ಹ್ಞೂ 12-13 ರೂಪಾಯಿ ಅಂದ್ರೆ 5 ರೂಪಾಯಿ ಪಗಾರ ಇರ್ತಾವ ಕೆಲವು, 5-10 ರೂಪಾಯಿ ಪಗಾರ ಇರುವಂಥ ಟೈಮ್ ಅದು. ಆ ಲೈಫನ್ನ ಭಾರಿ ಮಜಾ ಇತ್ತು. ಆಮೇಲೆ ಧಾರವಾಡಕ್ಕೆ ನಾವಿಲ್ಲೇ ನಮ್ಮ ಅವ್ರ ಮನೆ ಧಾರವಾಡಕ್ಕೆ ಬಂದ ಮೇಲೆ ಇಲ್ಲಿ ನಮ್ಮ ಅಗ್ರಿ ಶ್ರೇಷ್ಠ ಗುರುಗಳು ಸಿಕ್ಕರು ನನಗೆ. ವಿದ್ಯಾರಣ್ಯ ಹೈಸ್ಕೂಲು, ಮೊದಲು ವಿಕ್ಟೋರಿಯಾ ಹೈಸ್ಕೂಲ್ ಅಂತಿದ್ದು. ನಮ್ಮ ದ.ರಾ. ಬೇಂದ್ರೆ ಅವರು ಎಲ್ಲ ದೊಡ್ಡ ದೊಡ್ಡ ಊರು ಕಲ್ತಂಥ ಶಾಲೆ ಅದು, ಅವ್ರು ಪಾಠ ಮಾಡಿದಂಥ ಶಾಲೆ. ಅಲ್ಲಿ ಅಡ್ಮಿಷನ್ ಮಾಡಿಸಿದ್ವಿ. ಒಳ್ಳೆ ಶಾಲೆ. ಆ ಶಾಲೆ ಒಳಗೆ ಆ ಋಣ ತೀರಿಸ್ಲಿಕ್ಕೇನೆ ಆಗೋದಿಲ್ಲ. ಪ್ರತಿ ವರ್ಷ ಒಬ್ಬೊಬ್ಬರದ್ದು ಇದು ಮಾಡ್ತಿದ್ರು. ಒಂದು ವರ್ಷ ರಾಮಕೃಷ್ಣರದ್ದು ಮಾಡಿದ್ರೆ ಒಂದು ವರ್ಷ ಪೂರ್ತಿ ಅವ್ರ ಬಗ್ಗೆನೇ ಭಾಷಣಗಳು, ಅವ್ರ ಬಗ್ಗೆನೇ ನಾಟಕ, ಅವ್ರ ಬಗ್ಗೆನೇ ಹಾಡು. ಬಟ್ಟು ಅಂದರೆ ಅಲ್ಲಿ 10 ವರ್ಷ ನಾವು ಏನು ಟ್ರೈನಿಂಗ್ ತೊಗೊಂಡ್ವಲ್ಲ, ಜೀವನ ಪೂರ್ತಿ ಆಗುವಷ್ಟು ಬುತ್ತಿ ಕಟ್ಟಿಕೊಟ್ರು ನಮಗೆ. ಅಲ್ಲಿ ಪಟ್ನಕುಡಿ ಮಾಸ್ತರು ಅಂತ ಎಂಥವ್ರು NP ಕುಲಕರ್ಣಿ ಅಂತಿದ್ರು. ಅವರು ಕನ್ನಡ ಪಾಠ ಮಾಡ್ತಿದ್ರು, ಒಳ್ಳೆ ಇಂಗ್ಲೀಷ್ ಅವ್ರದ್ದು. ಆಮೇಲೆ KG ನಾಡಗರ ಗುರುಗಳು. ಇವತ್ತಿನ ಮಲ್ಲಸರ್ಜನ ವ್ಯಾಯಾಮ ಶಾಲೆ ನೋಡಿದರೆ ಜಗತ್ತಿಗೆ ಶ್ರೇಷ್ಠ ಅಂಥ ವ್ಯಾಯಾಮ ಶಾಲೆ ಕಟ್ಟಿಕೊಟ್ರು. ಪೈಲ್ವಾನ್ರು ಆ ರೀತಿ ಎಂಥ ಇರುವಂಥವ್ರು. ಇಂಗ್ಲೀಷ್ನೊಳಗೆ ಅಷ್ಟೇ ಒಳ್ಳೆಯ ನಾಟಕ ಮಾಡೋರಂಥವ್ರು. ಅವ್ರ ವಿಶೇಷ ಪ್ರೀತಿ ನಮ್ಮ ಮೇಲೆ ಸಿಕ್ತು. ಅವರೆಲ್ಲ ನಮಗೆ ಧಾರೆ ಇರೋದು. ನಮಗದ ಹೇಳಿದ್ವಲ್ಲ, ನಮ್ಮ ತಂದೆಯವ್ರಿಗೆ ಆರಾಮಿಲ್ದಾಗ ಆಗಿ ಶಾಲೆ ಬಿಡ್ತಿದ್ವಿ ನಮ್ಮ ಮೇಲೆ. ಗುರುಗಳ ಮನೆಗೆ ಬಂದು ಅವ್ನು ಶಾಲೆಗೆ ಕಳಿಸ್ರಿ ಅಂತ ಕರ್ಕೊಂಡು ಹೋಗ್ತಿದ್ರು. ಕರ್ಕೊಂಡು ಹೋಗಿ ಅಂತ ಶಾಲೆ ಶಿಕ್ಷಣನೂ ಆಯಿತು. ಅದ್ರ ಮುಂದೆ SSC ಒಳಗೆ ನಮ್ಮದು ಚಲೋ ಸ್ಕೋರ್ ಮಾಡಿದೆ. ಮುಂದೆ ರೈಲ್ವೆದೊಳಗೆ ಹೋದೆ, ಜಾಬ್ ಸಿಕ್ತು. ಹಾಂ, ರೈಲ್ವೆದೊಳಗೆ ಹೋದ್ಮೇಲೆ ಅಲ್ಲಿಂದ ಮತ್ತೆ ರಾಯನಪಾಡಕ್ಕೆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಬಿಟ್ಬಿಟ್ಟೆ. ಮನ್ಯಾಗ ನಾನಾ ದೊಡ್ಡವ, ಗಂಡು ಮಕ್ಕಳು. ಯಾವ ಟ್ರಾನ್ಸ್ಫರು? ರಾಯನಪಾಡು. ಎಲ್ಲಿ ಬರ್ತದೆ? ಗುಂಟಪಲ್ಲಿ, ಆಂಧ್ರ. ಅಲ್ಲಿ ಟ್ರಾನ್ಸ್ಫರ್ ಕೊಡಿ. ಮತ್ತು ಅಲ್ಲಿ ಹೋಗಿ ಮನ್ಯಾಗ ದೊಡ್ಡವ, ಮತ್ತು ಫ್ಯಾಮಿಲಿ ಇಂಪಾರ್ಟೆಂಟ್. ನಾವೊಬ್ಬ ಜೀವನ ಮಾಡೋಕ್ಕಿಂತ ಇಡೀ ಫ್ಯಾಮಿಲಿ ನೋಡೋದು ಅಂತಿಕೊಂಡು ಹೇಳಂದು 2 ಅಕ್ಕಂದಿರಿದ್ದರು. ಅಕ್ಕಂದ್ರೆ ಲಗ್ನ ಆಗಿತ್ತು. ಆಮೇಲೆ ನಾನೇ ದೊಡ್ಡವ. ನೆಕ್ಸ್ಟು ಮನೆಗೆಲ್ಲ ತಮ್ಮಂದರು ತಂಗಿಯಂದರು ಸಣ್ಣವರು. ಅಪ್ಪಗೆ ಆರಾಮ ಇರ್ತಿರಲಿಲ್ಲ. ತುಂಬ ಕುಟುಂಬ ಮತ್ತು ಮನೆಯೊಳಗೆ ಕಲಿಯೋರು ಅವರೆಲ್ಲ ಸಾಕಷ್ಟು. ಮನೆಯೊಳಗೆ ನಮ್ಮ ಬಂಗಾರ ಕೆಲಸ ಮಾಡ್ತಿದ್ವಿ. 7ಕ್ಕೆ ನಮ್ಮ ಅಪ್ಪವ್ರು ನಮ್ಮನ್ನೆಲ್ಲ ತಯಾರು ಮಾಡಿಬಿಟ್ಟಿದ್ರು. ಅವಾಗ ನಾವು ಕೆಲಸ ಮಾಡಿ ಅಪ್ಪವ್ರನ್ನ ದವಾಖಾನಿಂದ ಆರಾಮ ಮಾಡಿ ಕರ್ಕೊಂಬರ್ತಿದ್ವಿ. 10ನೇ ಕ್ಲಾಸ್ ಹುಡುಗರು? ಹಾಂ, 7ನೇ ತಕ್ಕಿದ್ದಾಗ. 7ನೇ ಕ್ಲಾಸ್ ಹುಡುಗರೆ? 7ನೇ ತಕ್ಕಿದ್ದಾಗ. ಅಂದರೆ ಜೀವನನೇ ಪಾಠ, ಜೀವನನೇ ನಮ್ಗೆ ರಂಗಭೂಮಿ ಆಗಿತ್ತು. ಅದು ಏನಾಗ್ತಿತ್ತು, ನಮಗೆ ಪಣ್ಣುಕುಳಿ ಮಾಸ್ತರ್ ಸಿಕ್ಕರಲ್ಲ, ಬೇರೆ ಬೇರೆ ಒಳ್ಳೊಳ್ಳೆ ನಾಟಕ ಮಾಡೋದು. ಗಿಳಿಬಿಂಡು ಹೋಗುವಾಗ ನನಗೆ 69ನೇ ಇಸ್ವಿಗೆ ಆಕಾಶವಾಣಿ ಒಳಗೆ ಆಡಿಷನ್ ಆಯ್ತು. ಯಾವುದಕ್ಕೆ? ಗಿಳಿಬಿಂಡು ಆಕಾಶವಾಣಿ ಧಾರವಾಡದಿಂದ ಎಳೆಯರ್ ಬಳಗ ಗಿಳಿಬಿಂಡು ಅಂಥೇಳಿ ಕಾರ್ಯಕ್ರಮಕ್ಕೆ ಆಡಿಷನ್ ಆಯಿತು. ಆಡಿಷನ್ನಾಗ ಪಾಸ್ ಆದೆ. ಅಲ್ಲೂ ಕೂಡ ದಿಗ್ಗಜರೇ ಸಿಕ್ಕರು. ಎಂತೆಂಥ ನಿರ್ದೇಶಕರು ಇದ್ದರು ಅಂದರೆ ಅಲ್ಲಿ ಪೆಕ್ಸ್ಗಳು, ಪ್ರಹ್ಲಾದ್ ಜೋಶಿ ಅಂತೇಳಿ, ಸುಶೀಲಾ ನಾಯಕ್ ಅವರು, ಆಮೇಲೆ ನಮ್ಮ ಹಿರೇಮಠ ಕಾಕ ಅಂತೇಳಿ, NK ಕುಲಕರ್ಣಿ ಅವರು, ಇಬ್ಬರ. ಆಮೇಲೆ ನಾವು ಸ್ವಲ್ಪ ದೊಡ್ಡವರು ಆದಮೇಲೆ ಯಮುನಾ ಮೂರ್ತಿಯವರು, ಪ್ರಭಾ ಶಿರೂರ್ ಮೇಡಮು, HV ರಾಮಚಂದ್ರ ರಾವ್, HK ರಂಗನಾಥ್ ಸರು, ಅವರೆಲ್ಲ ನಮ್ಮ ಪಳಗಿ ಏನಾಗ್ಬಿಡ್ತು ಅಂದರೆ ಹೇಳಿದ್ನಲ್ಲ, ನಮ್ಮನ್ನು ಒಂದು ಪುಟಕ್ಕಿಟ್ಟು ತಿನ್ನೋದಂಗೆ ಮಾಡಿದರು. ಅದೇ ಜನತಾ ವಿಶ್ವವಿದ್ಯಾಲಯ. ನಮಗೆ ನಾವು ಎಲ್ಲಿ ಹೋದು ನೀನಾಶ್ರಮಕ್ಕೆ ಹೋಗಬೇಕು ಅಥವಾ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು, ಅಲ್ಲಿ ಹೋಗಲಿಕ್ಕೆ ಆಗಲೂ ಇಲ್ಲ. ಬಟ್ ನಮ್ಮ ಗುರು ಹೇಳೋರು, ಈ ರಂಗಭೂಮಿ ನೋಡಪ್ಪ, ಇದು ಒಂದು ಚೌಕಟ್ಟು ಬಿಟ್ಟು ಆಚೆ ಅದ, ಚೌಕಟ್ಟು ಹಾಕ್ಲಿಕ್ಕೆ ಆಗೋದಿಲ್ಲ. ಇದು ಎಲ್ಲೇ ಹೇಳಿದ್ರು ಏನೋ ಮಾಡಿದ್ರು ನಿನ್ನೊಳಗೆ ಈಗ ಹೇಳ್ತಾರಲ್ಲ, ಅರಿವೇ ನಿನಗೆ ಗುರು ಆಗ್ತದೆ ಮುಂದೆ. ಹಂಗೆ ವಿವಿಧ ಪಾತ್ರಗಳು
ಆಮೇಲೆ ರಂಗಭೂಮಿ ಬಂದ್ರ? ರಂಗಭೂಮಿನೇ ಮುಖ್ಯ ನಂದು ಎಂಟ್ರಿ. ಹವ್ಯಾಸಿ ರಂಗಭೂಮಿ. ಆ ರಂಗಭೂಮಿ ಒಳಗೇನೆ ನಮ್ಮ ಮತ್ತೆ ಎಲ್ಲಿ ಹೋಗ್ತೀನಿ ಅಲ್ಲಿ ನೌಕರಿಗಳು ಹೋದ್ರೆ ಅಲ್ಲೊಂದು ರಂಗಭೂಮಿ ಒಂದು ತಂಡ ಕಟ್ಟೋದೆ. ಅಲ್ಲಿ ರೈಲ್ವೆದಾಗಿದ್ದಾಗ ಅಲ್ಲೊಂದು ಕಟ್ಟಿ ಒಂದು 80 ಹುಡುಗರು ಕಾಶ್ಮೀರ ಟೂರು ಒಂದು ತಿಂಗಳ ಎಲ್ಲ ಬಾಂಬೆ ಇದು ಎಲ್ಲ ಸುತ್ತಾಡಿಬಿಟ್ವಿ. ಅಲ್ಲಿ ಒಂದು ಚಿತ್ರದುರ್ಗದ ಇದನ್ನು ನಮ್ಮ ಇದ್ರದ್ದು ಹಾಡಿಗೆ ಒಂದು ನಾಟಕ ಸೃಷ್ಟಿ ಮಾಡಿದ್ವಿ. ಯಾವುದು ನಮ್ಮ ಪಿ ಬಿ ಶ್ರೀನಿವಾಸ ಅವ್ರು ಹಾಡಿದ್ದು ನಾಗರಹವಿಂದು. ಕನ್ನಡ ನಾಡಿನ ವೀರರ ಮನೆಯಾರು ಕಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಆ ಹಾಡಿಂದು ಪೂರ್ತಿ ಎಲ್ಲನೂ ಒಂದು ಗ್ರೂಪ್ ಮಾಡಿ ದೊಡ್ಡ ಎಲ್ಲ ಕಡೆ ಹುಡುಗರು ನಿಲ್ಲಿಸೋದು, ಅವ್ರು ಅಲ್ಲಿಂದ ಹಿಂಗೆ ಬರೋದು, ಅವೆಲ್ಲ ಆ್ಯಕ್ಟು. ಅದನ್ನು ಕೋಟೆ ಮೇಲೆ ಮಾಡ್ತಿದ್ವಿ. ಇಲ್ಲೇ ಪಕ್ಕದಲ್ಲೇ ಒಂದು ಸ್ಕೌಟ್ಸ್ ಇದು ಇದೆ, ಅಲ್ಲಿ ಒಂದು ಕೋಟೆ ಥರ ಮಾಡಿ ಕೋಟೆ ಮೇಲೆ ನಿಲ್ಲಿಸಿ ಅದು ವಾರ್ ಮಾಡೋದು, ಇದು ಮಾಡೋದು, ನಡುವೆಲ್ಲ ಡೈಲಾಗ್ಸ್ ಕೊಡೋದು, ಇಂಥವೆಲ್ಲ ಮಾಡಿ ಅವಾಗೂ ತಯಾರು ಮಾಡಿದ್ದೆ. ಆಮೇಲೆ ಮತ್ತೊಂದು ನಾಟಕ ಕಲಿಸಿದ್ದೆ. ಈಗೇನು ಕಾಶ್ಮೀರದೊಳಗೆ ಶಂಕರಾಚಾರ್ಯ ಟೆಂಪಲ್ ಆ ಗುಡ್ಡದ ಮೇಲೆ ನಾಟಕ ಮಾಡಿಸಿದ್ದು ಇವತ್ತಿಗೂ ನನಗೆ ಹಚ್ಚರು. ರೈಲ್ವೆದಾಗ 75ನೇ ಇಸ್ವಿ ಅದು. 76ಕ್ಕೆ ಹೋದ್ವಿ ನಾವು ಕಾಶ್ಮೀರ ಟೂರು ರೈಲ್ವೆ ವತಿಯಿಂದ. ಒಂದು ತಿಂಗಳು ಹೋದರೆ ₹20 ಖರ್ಚಾಗಿತ್ತು ನನಗೆ. ಅದರೊಳಗೆ ಒಂದು ಸೇಬು ಹಣ್ಣಿನ ಬಾಕ್ಸ್ ತೊಗೊಂಬಂದಿದ್ದು. ಅಂದರೆ ಆಗಿನ ದಿನ ಹಾಗಿತ್ತು. ಯಾಕಂದ್ರೆ ರೈಲ್ವೆ ಎಲ್ಲ ಫ್ರೀ ಕೊಡ್ತಿತ್ತು. ಅಲ್ಲಿ ತುಳಸಿ ಭಾಗದೊಳಗೆ ರೈಲ್ವೆ ಹಾಲಿಡೇ ಹೋಮ್ ಇತ್ತು. ಅಲ್ಲಿ ನಮ್ಗೆ ಇಳ್ಕೊಳ್ಳೋಕೆ ವ್ಯವಸ್ಥೆ ಇತ್ತು. ನಮ್ಮ ಜೊತೆಗೇ ಎಲ್ಲರೂ ಇದ್ದರು, ಕುಕ್ ಇದ್ದರು, ಡಾಕ್ಟರ್ಸ್ ಇದ್ದರು, ಎಲ್ಲರೂ ಇದ್ದರು. ಅನುಭವ ಜೀವನನೇ ನಮ್ಮ ರಂಗಭೂಮಿ ಯಾತ್ರೆ ಮಾಡಿಸ್ತು ತಾನೇ. ನಾವು ಸುತ್ತಬೇಕಂದ್ರೆ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ರಂಗಭೂಮಿ ಅಷ್ಟು ಕೊಡ್ತು. ಆಮೇಲೆ ಆಕಾಶವಾಣಿಗೆ ಸೇರಿದ ಮೇಲೆ ಎಲ್ಲಿ ಆಕಾಶವಾಣಿ ಪೂರ್ತಿ ಕಲಾವಿದರಾಗ ಸೇರ್ಕೊಂಡ್ಬಿಟ್ರಿ? ಪೂರ್ಣಾವಧಿ ಅಲ್ಲ, ನಾವು ಕ್ಯಾಶುವಲ್ ಆರ್ಟಿಸ್ಟ್. ಅಗ್ರಿ ಜಾಬ್ ರೈಲ್ವೆಯಲ್ಲಿ ಜಾಬ್ ಇತ್ತು. ರೈಲ್ವೆ ಜಾಬು 3 ವರ್ಷಕ್ಕೆ ಬಿಟ್ಬಿಟ್ಟೆ. 79ಕ್ಕೆ ಬಿಟ್ಬಿಟ್ಟೆ. ಅಷ್ಟೇ. ಆದಮೇಲೆ ಏನು ವೃತ್ತಿ ಮಾಡಿದೆ ಜೀವನಕ್ಕೆ? ಆಮೇಲೆ ಹರಿಹರ ಬಿರ್ಲಾಕ್ ಸೇರಿಕೊಂಡೆ. 8 ತಿಂಗಳದೊಳಗೆ ಬಿಟ್ಟು ಬಂದ್ಬಿಟ್ಟೆ. ಯಾಕಂದ್ರೆ ಮನೆ ಬಿಟ್ಟಿರ್ಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ಒಂದು ದಿವಸ ಕನಸಿನೊಳಗೆ ನಮ್ಮಪ್ಪ ಹೋಗ್ಬಿಟ್ರು ಅಂತೇಳಿ ಸುದ್ದಿಯಾಗ ರಾತ್ರಿ ಹತ್ಕೊಂತ ಕುಂತು ಬೆಳಗ್ಗೆ ಎದ್ದು ಓಡಿ ಬಂದ್ಬಿಟ್ಟಿದ್ದೆ. ನಮ್ಮ ತಬಲಾ ಎಲ್ಲ ಅಲ್ಲೇ ಬಿಟ್ಟು ತಬಲಾ ಕಲಿತಿದ್ದೆ ಅವಾಗ. ನಮ್ಮ ಅಣ್ಣ ಸಂಜು ಪೋದ್ದಾರ್ ಅಂತೇಳಿ ಶಿರ್ಸಿ ಕಾಲೇಜ್ ಪ್ರೊಫೆಸರು, ಅವನ ಕಡೆ ತಬಲಾ ಕಲೀಲಿಕ್ಕೆ ಹೋಗ್ತಿದ್ದೆ. ಅವಾಗ ಅವನ್ನೆಲ್ಲ ಅಲ್ಲೇ ಬಿಟ್ಟು ಇತ್ಲಾಗ ಓಡಿ ಬಂದ್ಬಿಟ್ವಿ. ಆಮೇಲೆ ನಮ್ಮಪ್ಪ ಬೈರು ಹಾಕಿ ಇಲ್ಲೇ ಕಿರ್ಲೋಸ್ಕರ್ನೊಳಗೆ ನನಗೆ ಸಿಕ್ತು. ಇಲ್ಲಿ ಕಿರ್ಲೋಸ್ಕರ? ಮೈಸೂರು ಕಿರ್ಲೋಸ್ಕರಕ್ಕೆ ನಾವು ಒಪ್ಕೊಂಡಿದ್ದೆ. ಯಾಕಂತಂದ್ರೆ ಅಲ್ಲಿ ರಂಗಭೂಮಿಗೆ ಭಾರಿ ಅಂದ್ರೆ ಭಾರಿ ಮರ್ಯಾದೆ ಇತ್ತು. ನಾಟಕ ಮಾಡ್ತಾನಂದ್ರೆ ಕರೆದು ತಗೋತಿದ್ರು. ಯಾಕಂದ್ರೆ ಈಗ ಕಿರ್ಲೋಸ್ಕರ್ ಮಂತನಲ್ಲೇ ರಂಗಭೂಮಿ ಒಳಗೆ ಅವರು ವೇದಿಕೆ ನೋಡ್ಬೇಕಂದ್ರೆ ಮರಾಠಿ ರಂಗಭೂಮಿ ಅದ್ಭುತ ರಂಗಭೂಮಿ. ನಾವು ಒಪ್ಪಬೇಕು. ಅಂಥ ರಂಗಭೂಮಿ ಎಂತೆಂಥ ಕಲಾವಿದರಲ್ಲೇ ಟೆಂಬೆ ಅಂಥವ್ರು, ರಜನಿಕಾಂತ್, ಹುಣಗುಂತ್ ಸ್ಟೇಜ್ ಮೇಲೆ ನಿಂತುಬಿಟ್ರೆ ಅಪ್ಕೊಂಡ್ಬಿಡೋರು. ಅವರಿಂದ ಸಾಕಷ್ಟು ಕಲಿತೀವಿ ನಾವು. ಪಾತ್ರಕ್ಕೆ ಜೀವ ತುಂಬೋದು ಹಾಗೆ. ಎಸ್ಪೆಷಲಿ ಯಮುನಾ ಮೂರ್ತಿಯವರು ಯಾವ ಶಬ್ದನ ಎಲ್ಲೇ ಸ್ಟ್ರೆಸ್ ಕೊಟ್ಟು ಮಾತಾಡಿದ್ರೆ ಏನಾಗ್ತದೆ ಅಂತ ಉದಾಹರಣೆ ಹೇಳಿದರು. ಒಂದು ಸಿಂಪಲ್ ವಾಕ್ಯ ನಮ್ಮ ಜೀವನಕ್ಕೆ ದಾರಿ ಆಗ್ತದೆ. ಅದು ಕಲಾವಿದನ ಜೀವಕ್ಕೆ ದಾರಿ. ಅಂದ್ರೆ ನಾವು ಯಾವ ಶಬ್ದನ ಒತ್ತಿ ಹೇಳಿದರೆ ಏನು ಅರ್ಥ ಕೊಡ್ತೈತಿ. ಶಬ್ದ ಹೇಳ್ತೇನೆ ನಿಮಗೆ. ಅವನು ಆ ಬೆಳ್ಳಿ ಲೋಟವನ್ನು ಕದ್ದನೆಂದು ನಾನು ಹೇಳಲಿಲ್ಲ. ಸಿಂಪಲ್ ಅದ. ಅವ ಆ ಬೆಳ್ಳಿ ಲೋಟ ಕದ್ದನಂತ ನಾನು ಹೇಳಿಲ್ಲ. ಇದು ಎಷ್ಟು ಅರ್ಥ ಬರುವಂಗೆ ಹೇಳ್ಬೇಕು. ಇದ್ರಾಗ ಎಷ್ಟು ಶಬ್ದವಲ್ಲ ಅಷ್ಟು ಅರ್ಥ ಬರುವಂಗೆ ಹೇಳ್ಬೋದು. ಅವನು ಆ ಬೆಳ್ಳಿ ಲೋಟವನ್ನು ಕದ್ದನೆಂದು ನಾನು ಹೇಳಿಲ್ಲ. ಅವ ಕದ್ದನಂತ ಹೇಳಿಲ್ಲ, ಇನ್ನೊಬ್ಬ ಕದ್ದಿರ್ಬೋದು ಅಲ್ವಾ. ಅವನು ಆ ಬೆಳ್ಳಿ ಲೋಟವನ್ನು ಕದ್ದನೆಂದು ನಾನು ಹೇಳಲಿಲ್ಲ. ಆ ಬೆಳ್ಳಿ ಲೋಟ ಕದ್ದಿಲ್ಲವ, ಬೇರೆ ಕದ್ದಿರ್ಬೋದು. ಅವನು ಆ ಬೆಳ್ಳಿ ಲೋಟವನ್ನು ಕದ್ದನೆಂದು ನಾನು ಹೇಳಲಿಲ್ಲ. ಬೆಳ್ಳಿ ಲೋಟ ಕದ್ದಿಲ್ಲವ, ತಾಮ್ರದ ಕದ್ದಿರ್ಬೋದು, ಹಿತ್ತಾಳೆದು ಕದ್ದಿರ್ಬೋದು. ಅವನು ಆ ಬೆಳ್ಳಿ ಲೋಟವನ್ನು ಕದ್ದನೆಂದು ನಾನು ಹೇಳಿಲ್ಲ. ಅಂದರೆ ಈಗ ಲೋಟ ಅದನ್ನು ಸ್ಟ್ರೆಸ್ ಮಾಡಿ ಮಾತಾಡಿದರೆ ಲೋಟ ಕದ್ದಿಲ್ಲವ, ತಾಟ ಕದ್ದಿರ್ಬೋದು, ತಂಬಿ ಕದ್ದಿರ್ಬೋದು. ಅವನು ಆ ಬೆಳ್ಳಿ ಲೋಟವನ್ನು ಕದ್ದನೆಂದು ನಾನು ಹೇಳಿಲ್ಲ. ಕದ್ದಾನಂತ ಹೇಳಿಲ್ಲ, ಮುಚ್ಚಿಟ್ಟಿರ್ಬೋದು. ಅವನು ಆ ಬೆಳ್ಳಿ ಲೋಟನ ಕದ್ದನೆಂದು ನಾನು ಹೇಳಲಿಲ್ಲ. ನಾ ಹೇಳಿಲ್ಲಪ್ಪ, ನಿಮ್ಮ ಕಡೆಯಿಂದ ಹೇಳ್ತಿದ್ದೆ, ಇನ್ನೊಬ್ಬರ ಕಡೆಯಿಂದ ಹೇಳ್ತಿದ್ದೆ. ಅವನು ಆ ಬೆಳ್ಳಿ ಲೋಟವನ್ನು ಕದ್ದನೆಂದು ನಾನು ಹೇಳಲಿಲ್ಲ. ನಾ ಹೇಳಿಲ್ಲ ಬರೀ ಸೊನ್ನೆ ಮಾಡಿದೆ. ಅಂದರೆ ಒಂದು ವಾಕ್ಯ ನಾವು ಹೆಂಗೆ ಎಲ್ಲಿ ಸ್ಟ್ರೆಸ್ ಕೊಟ್ಟು ಮಾತಾಡ್ತೀವಿ ಆ ಅರ್ಥ ಕೊಡ್ತೈತೆ ಅನ್ನೋದು ಒಂದೇ ಒಂದು ಇದರೊಳಗೆ ಆ ತಾಯಿ ನಂಗೆ ಕಟ್ಟಿಕೊಟ್ಲಲ್ಲ, ಸಾಕು. ಅಷ್ಟರ ಮೇಲೆ ನೀವು ಒಂದು ಡೈಲಾಗ್ ಹೇಳಕ್ಕೆ ಬಂದರೆ ಡೈಲಾಗನ್ನು ಯಾವ ರೀತಿ ಒಳಗೆ ಎಲ್ಲಿ ಹೆಂಗೆ ಹೇಳಕ್ಕೆ ಬಂದರೆ
ಅಭಿನಯ ತಾನೇ ಬರ್ತದೆ. ನೀ ಅಭಿನಯಕ್ಕೆ ಬೇಕಾದಂಗೆ ಮಾಡ್ಬೇಕಂತೇನಿಲ್ಲ. ಆ ಅರ್ಥ ತಿಳ್ಕೊಂಡು ನೀ ಎಲ್ಲಿ ಏನು ಕೊಡ್ಬೇಕು ಅನ್ನೋದು ಅದನ್ನ ಸ್ಟ್ರೆಸ್ ಕೊಟ್ಬಿಟ್ರೆ ತಾನೇ ಸಿಗ್ತದೆ ಅನ್ನುವಂಥದ್ದು ಜೀವನದ ಬುತ್ತಿ ಅದು. ಆಮೇಲೆ ಉಳ್ಕೆ ಕೆಲವೊಂದೆಲ್ಲ ಮೈಸೂರು ಕಿರ್ಲೋಸ್ಕರ್ಗೆ ಸೇರ್ಕೊಂಡ್ಮೇಲೆ ಅಲ್ಲಿ ಒಂದು ರಂಗಭೂಮಿ ರಂಗಮಿತ್ರರು ಅಂತ ಒಂದು ತಂಡ ಕಟ್ಟಿದ್ವಿ. ನಮ್ಮ ಫ್ರೆಂಡ್ ರಾಮದುರ್ಗ ಕುಂಬಾರ ಅವರೆಲ್ಲ ಒಂದಷ್ಟು ದೊಡ್ಡ ಗುಂಪು, ಗಂಗಲ್ ಅಂತ ದೊಡ್ಡ ಗುಂಪಿತ್ತು. ಕಟ್ಕೊಂಡು ಅಲ್ಲಿ ಅದ್ಭುತ ನಾಟಕಗಳು, ವರ್ಷ 2 ನಾಟಕ ಕಾಂಪಿಟೇಷನ್ ಹೋಗಿ, ಎಲ್ಲಿ ಕಾಂಪಿಟೇಷನ್ಗೆ ಹೊಡ್ಕೊಂಡೇ ಬರೋದು. ಇಡೀ ಏನು ರಾಜ್ಯ ಹೊರ ರಾಜ್ಯ ಎಲ್ಲ ಕಡೆ ಹೋಗೋದು. ನಮ್ಮ ಕಿರ್ಲೋಸ್ಕರ್ನಾಗ ಭಾಳ ಇದು ಕೊಡ್ತಾರೆ. ಮಧ್ಯಾಹ್ನ 2 ಗಂಟೆ ಅಂದರೆ ಫ್ರೀ, ಒಂದು ಕಾರ್ ಕೊಟ್ಟು ನೀವು ಮಾಡಿರಿ ಅಂತ ಬಿಡೋರು, ಎಲ್ಲ ವ್ಯವಸ್ಥೆ ಕೊಡೋರು. ಇಲ್ಲ ನಮ್ಮ ಕಡೆಯಿಂದ ಎಲ್ಲಿ ಮಾಡ್ಲಿಕ್ಕಾಗ್ತಿತ್ತು. ರಂಗಭೂಮಿಗೆ ನಮಗೇನು ಬೇಕು, ಇವತ್ತೊಂದು ಇದನ್ನು ಬಾವಿ ಮಾಡ್ಬೇಕಾ ಬಾವಿ ಮಾಡಿಕೊಡ್ತಿದ್ರು. ಅಂದರೆ ಅಷ್ಟು ಹರಿಹರದೊಳಗೆ ಮೈ ಕ್ಲಬ್ ಇದೆ. ಆ ಕ್ಲಬ್ನಂಥ ಸ್ಟೇಜು ರಿವಾಲ್ವಿಂಗ್ ಸ್ಟೇಜ್. ಅಂದರೆ ಕಿರ್ಲೋಸ್ಕರ್ನವರು ರಂಗಭೂಮಿಗೆ ಎಷ್ಟು ಮಹತ್ವ ಕೊಟ್ಟಿದ್ದರು ಅನ್ನೋದಕ್ಕೆ ಒಂದು ಉದಾಹರಣೆ ಅದು. ಆ ಮೈ ಕ್ಲಬ್ನಾಗ ನಾಟಕ ಮಾಡಿದ್ವಿ ಅಂದರೆ ಅದು ಒಂದು ದೊಡ್ಡ ಇದನ್ನೇ ಅನುಭವನ. ಅಲ್ಲಿ ಹೋದರೆ ತಾನೇ ಸುಧಾರಣೆ ಆಗ್ತದೆ. ಈಗ ಮನುಷ್ಯಾಗ ಹೆಂಗೆ ನಾನು ಯಾವುದೋ ಒಂದು ರೋಲ್ ಮಾಡ್ಕೊ, ನನಗೆ ಮೇಲೆ ವೇಷಭೂಷಣ ಬಂತು, ಮೇಕಪ್ ಬಂತು ಅಂದರೆ ಆ್ಯಕ್ಟಿಂಗ್ ಇನ್ನೂ ಅದಕ್ಕಿನ್ನಷ್ಟು ಪೂರಕ ಆಗ್ತದೆ. ನಾವು ಒಂದು 25% ಆ್ಯಕ್ಟಿಂಗ್ ಮಾಡಿದರೆ ಹಿಂದಿರೋ ಲೊಕೇಶನ್ನು ಮಾತಾಡೋದಿಲ್ಲ ಅದು, ಬಟ್ ಅದು 80% ಅದ್ರ ಕೆಲಸ ಇರ್ತದೆ. ಮೇಕಪ್ಪಿನ ಕೆಲಸ ಇರ್ತದೆ, ಡ್ರೆಸ್ಸಿಂಗ್ದು ಕೆಲಸ ಇರ್ತದೆ. ನಾವು ಮುಂದೆ ಅದಕ್ಕೆ ನಮ್ಮ ಎಕ್ಸ್ಪೀರಿಯೆನ್ಸ್ ಒಂದು 20% ಹಾಕಿಬಿಟ್ರೆ 100% ಬರ್ತದೆ. ಅದು 100% ಬರೋದು ಸಾಧ್ಯನೇ ಇಲ್ಲ. ನಾವಿನ್ನೂ 50, 40, 30 ಆಗೈತಿ. ಕಲಿಯೋದು ಭಾಳ ಅದ. ರಂಗಭೂಮಿ ಭಾಳ ದೊಡ್ಡದು, ಎಲ್ಲ ಬೇಕಿದ್ದಕ್ಕೆ. ಆಮೇಲೆ ಕಿರ್ಲೋಸ್ಕರ್ ಬಿಟ್ಟು ಬಂದಮೇಲೆ ಬೀದಿಗೆ ಬಿದ್ವಿ. ಮತ್ತು ಆ್ಯಸ್ ಯೂಶ್ವಲ್ಲು ನಮ್ಮ ಕೆಲಸಕ್ಕೆ ಅಂತ ಹೋದ್ವಿ. ಆಮೇಲೆ ಇಲ್ಲಿ ನಮ್ಮದು ಕಲ್ಕೇರಿ ಸಂಗೀತ ವಿದ್ಯಾಲಯ ಅದು ಹೇಳ್ತೀನಿ. ಅಲ್ಲಿ ಪೂರ್ತಿ ಬಡಮಕ್ಕಳು. ಎಂಥ ಬಡಮಕ್ಕಳು ಅಂದರೆ ಏನು ಅವ್ರ ಅಪ್ಪ ಅಮ್ಮ ಶಾಲೆ ಕಟ್ಟಿನ ಹತ್ತಿಲ್ಲ, ದನ ಕಾಯ್ತಿದ್ದರು ಅಂಥ ಹುಡುಗರು. ಅವ್ರನ್ನೆಲ್ಲ ಕರ್ಕೊಂಡು ಬಂದು ಒಂದು ಶಾಲೆ ಕಟ್ಟಿದ್ರು. ಮ್ಯಾಥ್ಯೂ ಫೋರ್ಟಿಯರ್ ಅಂತೇಳಿ ಕೆನಡಾದವರು. ಅವರು ಫ್ಯಾಮಿಲಿ ಸಹಿತ ಆಗ್ಯಾತು. ಮತ್ತು ಬ್ರೈಸ್ ಅಂತ ಅವ್ರ ಬ್ರದರ್ದು ಇಂಡಿಯಾ ನೋಡ್ಲಿಕ್ಕೆ ಬಂದಾಗ ಎಲ್ಲ ಕಡೆ ಸಂಗೀತ ಇತ್ತು. ಸಂಗೀತ ಇದ್ದು ನೋಡಿದ್ರು ಏನಪ್ಪ ಇಂಡಿಯನ್ ಸಂಗೀತದೊಳಗೆ ಏನದ ಇದು, ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಹಂಪಿಗೆ ಹೋದರು, ಅಲ್ಲಿ ಶಾಂತಿನಿಕೇತನ ಹೋಗಿದ್ದರು. ಎಲ್ಲ ಕಡೆ ಹೋದಾಗ ಸಂಗೀತ ಇಷ್ಟು ಶಾಂತಿಯಿಂದ ಕೂಡ್ತಾರಲ್ಲ ಸಾವಿರಾರು ಜನ, ಏನು ಇರ್ಬೇಕಿದ್ರೊಳಗೆ ಅಂಥೇಳಿ ಬೆಂಗಳೂರಿಗೆ ಹೋದಾಗ ನಾನು ಸಂಗೀತ ಕಲಿಬೇಕು ಅಂತ ಅವ್ರಿಗೆ ಇಚ್ಛಾ ಬಂತು. ಸೀದಾ ಧಾರವಾಡಿಗೆ ಕರ್ನಾಟಕ ಕಾಲೇಜಿಗೆ ಕಳಿಸಿದ್ರು. ಅಲ್ಲಿ ಉಸ್ತಾದ್ ಹಮೀದ್ ಖಾನ್ರು ಪ್ರಿನ್ಸಿಪಾಲ್ರು ಇದ್ದರು. ಅಡ್ಮಿಷನ್ ಮಾಡಿಸಿದ್ರು. ಅಡ್ಮಿಷನ್ ಮಾಡಿಸಿ ಇಲ್ಲೇ ಧಾರವಾಡದೊಳಗೆ ಒಂದು ಬಾಡಿಗೆ ಮನೆ ಹಿಡ್ಕೊಂಡು ಅಲ್ಲಿ ಸಂಗೀತ ಇಲ್ಲಿ ಕಲಿಯೋದು, ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋದು ಮಾಡ್ಲಿಕ್ಕತ್ತಾಗ ಅಲ್ಲಿ ಆಜುಬಾಜು ಹುಡುಗರೆಲ್ಲ ಬಂದು ನಿಲ್ತಿದ್ದು ನೋಡಿ ಆಗ್ಬಿಟ್ಟು ಅಂತೇಳಿ ಅವ್ರು ಕರ್ಕೊಂಡು ಕೂತ್ಕೊಂಡು ಮಾಡ್ತಾ ಕಾನ್ಸೆಪ್ಟ್ ಬಂತು, ಈ ಮಕ್ಕಳಿಗೆ ಯಾಕೆ ಶಾಲೆ ಮಾಡಬಾರ್ದು ಅಂಥೇಳಿ ಅವ್ರ ಜೊತೆಗೆ ಮತ್ತಷ್ಟು ಎಲ್ಲ ಕೊಡ್ಕೊಂಡು ಪಂಡಿತ್ ಸೋಮನಾಥ್ ಮೂಡೂರವರು, BS ಮಡ್ಸರು, ಹೀಗೆ ಎಲ್ಲರೂ. ಆಮೇಲೆ ಪಂಡಿತ್ ರವಿ ಕೂಡ್ಲಿಗಿ ಅಂತೇಳಿ, ಪಂಡಿತ್ BS ಮಡ್ಸರು ವೈಲಿನ್ ಒಳಗೆ ಅಗದಿ ಶ್ರೇಷ್ಠ. ಇಬ್ಬರು ಗಂಡ ಹೆಂಡತಿ, ಇಡೀ ಮಂತನೇ ಅವರು ಮೂಡೂರವರು, ಇಡೀ ಫ್ಯಾಮ್ಲಿ. ಅವ್ರ ಮಗ ಕುಮಾರ್, ವೀಣಾ, ವಾಣಿ, ಅಳಿಯ ಎಲ್ಲರೂ ಕುಡ್ಕೊಂಡಲ್ಲಿ ಸಂಗೀತ ಶಾಲೆಗಳು ಮಕ್ಕಳಿಗೆ ಪಾಠ ಹೇಳ್ಕೊಡ್ಲಿಕ್ಕೆ ಅಂತೇಳಿ ಸಂಗೀತ ತೆಗೆದ್ರು. ಮೊದಲು ಸಂಗೀತ ಕಲ್ಕೇರಿ ಆಚೆ ಕಡೆ ಒಂದು ತೋಟದೊಳಗೆ. ಅಲ್ಲಿಂದ ಮುಕ್ತಿ ಹೋದ್ಮೇಲೆ ಅಲ್ಲಿ ಕಲ್ಕೇರಿ ಗ್ರಾಮದವರು ಬರ್ರಿ ನಮ್ಮೊಂದು ಜಾಗದ ಕೊಡ್ತೀವಿ ಅಂತ ಆ ಜಾಗದೊಳಗೆ ಅಲ್ಲಿ ಕಲಾ ಗ್ರಾಮದ ಇದು ದೈವ ಎಲ್ಲ ಕೊಡ್ಕೊಂಡು ಅಲ್ಲಿ ಜಾಗ ಕೊಡ್ತು. ಇವತ್ತು 23 ವರ್ಷಕ್ಕೆ ಭವ್ಯವಾಗಿ ಬೆಳೆದು ನಿಂತದ. ಆ ಮ್ಯಾಥ್ಯೂ ಅವರು ನಂದು ಕಿರ್ಲೋಸ್ಕರ್ದು ಹೋದ್ಮೇಲೆ ಸರ ನಮ್ಮಲ್ಲಿ ಬರ್ರಿ ಅಂತ ಕರೆದ್ರು. ಕರೆದ ಕೂಡ ನಾನು ಹೋಗಿ ಶಾಲೆ ನೋಡಿದೆ. ನನಗೆ ಇಡೀ ಸ್ಕೂಲು ಒಂದು ರಂಗಭೂಮಿ ಥರ ಕಂಡಿತ್ತು. ಕಲ್ಕೇರಿ ಸಂಗೀತ ವಿದ್ಯಾಲಯ ಎಲ್ಲ ಈಗ ಮ್ಯಾಕ್ಸಿಮಮ್ ಸಂಗೀತಗಾರ ಹತ್ತು ಇವರೆಲ್ಲ ಉಳ್ಕಿ ಎಲ್ಲ ಇದ್ದರು. ಅವ್ರಿಗೆ ಪರ್ಸ್ನಾಲಿಟಿ ಬೇಕಲ್ಲ, ಪರ್ಸ್ನಾಲಿಟಿ ಸಿಗೋದು ಎಲ್ಲಿಂದ? ಈ ರಂಗಭೂಮಿಯಿಂದ. ಆ ರಂಗಭೂಮಿ ಮಾತಾಡ್ಲಿಕ್ಕೆ ಕಲಿಸ್ತದೆ. ಅದನ್ನು ನಾನು ಅಲ್ಲಿ ಪ್ರಾರಂಭ ಮಾಡಬೇಕು ಅಂತ ನನ್ನ ಇಚ್ಛೆ ಬಂತು. ನೋಡಿ ನಾನು ರಂಗಭೂಮಿ ನಾನು ಇಲ್ಲಿ ಪ್ರಾರಂಭ ಮಾಡ್ಬೇಕಂತ ನನಗೆ ಇಚ್ಛೆ ಅದ ಅಂತಂದರೆ, ನೀವು ಏನು ಬೇಕಾದ ಮಾಡಿರಿ, ನಮ್ಮ ಕಡೆ ಬರ್ರಿ ನೀವು ಕರ್ಕೊಂಡ್ರು. ಮತ್ತು ಅಲ್ಲಿ ಜೀವನ ಶುರು ಆಯ್ತು. ಉಪಜೀವನಕ್ಕೆ ಅನುಕೂಲ ಆಯ್ತು. ಅಲ್ಲಿ ನಾನು ಒಂದು 10-12 ವರ್ಷ ಆಗಿ ಆಮೇಲೆ ಹೋಗಿ ಸ್ವಲ್ಪ ದಿವಸಕ್ಕೆ ರವಿ ಕೂಡ್ಲಿಗಿ ಅವ್ರೇನು ಮಾಡಿದ್ರು, ನಮಗೆ HOD, ಅವ್ರು HOD ಇದ್ದರು, ನನಗೆ HOD ಮಾಡಿದರು. 10-12 ವರ್ಷ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ನೋಡಿಕೊಂಡು ಒಂದು ಇದಕ್ಕೆ ಬಂತು. ಕಲ್ಕೇರಿ ಮಹಾವಿದ್ಯಾಲಯ ಸಂಗೀತ ವಿದ್ಯಾಲಯ. ಅಲ್ಲಿ ಹೇಳ್ಬೇಕಂದ್ರೆ ವಿಶೇಷ ಭಾಳ ಅದರಿ ಅದು. ನೀವು ಅದಕ್ಕೆ HOD? ಹಾಂ. ಈಗ ನಾನು PR ಒಂದು ಕೆಲಸ ಮಾಡ್ತೀನಿ, ಸಾರ್ವಜನಿಕ ಸಂಪರ್ಕಾಧಿಕಾರಿ ಅಂತ. ನಮಗೆ ಆ್ಯಕ್ಚುಲಿ ಬಿಡಲಿಕ್ಕೆ ತಯಾರಿಲ್ಲ. ನಾನು ಬಿಡ್ಲಿಕ್ಕೆ ಮನಸ್ಸಿಲ್ಲ, ಅವ್ರಿಗೂ ಬಿಡ್ಲಿಕ್ಕೆ ಮನಸ್ಸಿಲ್ಲ. ಹಂಗೆ ಆ ನಂಟು.
ಮಕ್ಕಳ ಮಧ್ಯೆ ಸಿಕ್ಕೊಂಬಿಟ್ರೆ ನಾವು ಕಳ್ಕೊಂಡ್ಬಿಡ್ತೀವಿ. ಯಾಕೆ ನಮ್ಮ ಮಕ್ಕಳನ್ನ ಪ್ರೀತಿ ಮಾಡೋದು ಒಂದು ಬೇರೆ ಮಾತಾದರೂ ಕೂಡ ಆ ಮಕ್ಕಳು ಕೊಡುವಂಥ ಪ್ರೀತಿಗೆ ನಾವೇನು ಕೊಡಬಲ್ವಿ, ಏನು ಕೊಟ್ಟರೆ ಕಡಿಮೆ ಇದೆ ಅವಕ್ಕೆ. ನಿಮ್ಗೆ ಹೇಳ್ತೀನಿ ರೀ, ಆ ಮಕ್ಕಳಿಗೆ ಇನ್ನೂ ತುಂಬ ವರ್ಷಗಳು ಬರ್ತಾರೆ, ತಬಲಾ ನುಡಿಸ್ತಾರೆ. ಆ ಥರ ತರಬೇತಿ ಏನು ನಮ್ಮ ಮರಡು ಸರ್ ಇದ್ದರು, ಅವ್ರ ಶಿಷ್ಯಂದರು ಈಗ ಶುರು ಮಾಡ್ಯಾರ ಕ್ಲಾಸ್ ಶಾಲೆ. ಅವ್ರ ವಯಸ್ಸದು ಬೇಸ್ ಮಟ್ಸರು ಅವ್ರ ಶಿಷ್ಯಂದರು ಹೇಳ್ಕೊಡ್ತಾರೆ. ಕೂಡ್ಲಿಗೆ ಶಿಷ್ಯಂದ್ರು ಈಗ ಸಂಗೀತ ಹೇಳ್ಕೊಡ್ತಾರೆ. ಉಚ್ಚ ಮಟ್ಟದ ಸಂಗೀತ ಅಂದರೆ ಉಚ್ಚ ಮಟ್ಟದ ಪ್ರತಿ ವರ್ಷ ನಮ್ಮ ಶಾಲೆಗೆ ಗೋಲ್ಡ್ ಮೆಡಲು ಯೂನಿವರ್ಸಿಟಿಯಿಂದ. ಆ ಮಕ್ಕಳನ್ನ ಆ ಮಟ್ಟಕ್ಕೆ ತೊಗೊಂಡು ಹೋಗೋದು ಅಂದರೆ ನಿಜವಾದ ಗುರುಕುಲ. ಮೊದಲು ನಾವು ಕೇಳ್ತಿದ್ವಲ್ಲ, ಋಷಿಮುನಿಗಳು ಹೆಂಗೆ ಒಂದು ಗಿಡದ ಕೆಳಗೆ ಅಲ್ಲಿ ಇಲ್ಲಿ ಕಲಿಸಿದಲ್ಲ, ಆ ವಾತಾವರಣ ಅಲ್ಲಿ ಸೃಷ್ಟಿಯಾಗಿತ್ತು. ಅಲ್ಲಿ ಹೋದೆ, ನನಗೆ ಅಲ್ಪ ಸಂಗೀತನೂ ಬರ್ತಿತ್ತು, ರಂಗಭೂಮಿಗೆ ಇವೆಲ್ಲ ಇತ್ತು. ಸಾಕಷ್ಟು ಅವ್ರಿಗೆ ಪರ್ಸ್ನಲ್ ಡೆವಲಪ್ಮೆಂಟ್ ಮೇಲೆ ಎಲ್ಲ ಮಕ್ಕಳಿಗೂ ಒಂದೊಂದು ರೀತಿಯೊಳಗೆ ಕಲಿಸ್ಕೊಡೋ ಕೆಲಸ ಶುರು ಮಾಡಿದೆ. ಅಲ್ಲಿ ಆವಾಗ ಹುಡುಗರಿಗೆ ಕೆಲವೊಂದೆಲ್ಲ ನಾಟಕಗಳ ಒಳಗೆ ನಾವೆಲ್ಲ ಕಾಣ್ತೀವಿ. ಒಬ್ಬ ಮನುಷ್ಯ, ನಾ ರಾಜನೂ ಆಗ್ತೀನಿ, ತಿರುಕನೂ ಆಗ್ತೀನಿ. ಇಡೀ ಜೀವನದೊಳಗೆ ನಾವು ಎಷ್ಟು ಪಾತ್ರ ನೋಡ್ತೀವಲ್ಲ ಅಡ್ಡಾಡ್ಬೇಕಾದ್ರೆ, ನಾವೆಲ್ಲನೂ ಆ ರಂಗಭೂಮಿಯೊಳಗೆ ಅನುಭವಿಸ್ಬೋದು. ಈಗ ನನಗೆ ಒಬ್ಬ ತಿರುಕಾಗಿ ಇಲ್ಲಿ ಕೂತ್ಕೊಂಡು ಹಿಂಗೆ ಮಾಡಪ್ಪ ಅಂತ ಹಂಗೆ ಸುಮ್ಮನೆ ಇದು ಮಾಡೋಕ್ಕಾಗಂಗಿಲ್ಲ. ಅದರ ಪಾತ್ರ ನನಗೆ ಮಾಡಿಸ್ಬಿಡ್ತು. ಒಬ್ಬ ಕಣ್ಣಿಲ್ದವ್ ಹೆಂಗೆ ಮಾಡ್ತಾನೆ ಅಂದರೆ, ಕಣ್ಣಿಲ್ದವನು ತ್ರಾಸು ಏನು ಅಂತ ನಮಗೆ ಗೊತ್ತು ಮಾಡಿಸ್ಕೊಡೋದು ರಂಗಭೂಮಿ. ಕಾಲಿಲ್ದವ ಏನು ತ್ರಾಸು ಮಾಡ್ತಾನೆ, ತ್ರಾಸು ಅನುಭವಿಸ್ತಾನೆ. ಕಣ್ಣಿಲ್ದವ ಏನಿದು ಮಾಡ್ತಾನೆ, ಮಾನಸಿಕ ಇದ್ದಂಥವ ಅವ ಏನು ತ್ರಾಸು ಅನುಭವಿಸ್ತಾನೆ, ರಂಗಭೂಮಿ ನಮ್ಗೆ ಕಲಿಸ್ಕೊಡ್ತದೆ. ಅದನ್ನು ಆ ಮೂಲಕ ಇಡೀ ಸಮಾಜಕ್ಕೆ ಹೇಳ್ಕೊಡ್ತದೆ ಎಷ್ಟು ಕೊಡುಗೆ ಇರ್ಬೇಕು ರಂಗಭೂಮಿ. ಆ ರಂಗಭೂಮಿಯೊಳಗೆ ಸಂಗೀತದ, ವಾದ್ಯದ, ರಂಗ ಸದ್ಯಕ್ಕೆ ಅಂದರೆ ಇಡೀ ನಿರ್ಮಾಣ ಮಾಡ್ತದೆ. ಪ್ರತಿಯೊಂದು ಆ ರಂಗಭೂಮಿಯೊಳಗೆ ಅಡುಗೆದ ಅಂಥ ಸಮುದ್ರದೊಳಗೆ ಒಂದು ಕಣ ಸೇರ್ಕೊಂಡು ಮುಂದೆ ಆಕಾಶವಾಣಿ ಎ ಗ್ರೇಡ್ ಆಯಿತು. ಆ ಕೆಲಸ್ಕರ ಮುಗಿದಕ್ಕನ ಎ ಗ್ರೇಡ್ ಬಂತು. ಎ ಗ್ರೇಡ್ ಡ್ರಾಮಾಟಿಸ್ಟ್ ಒಂದು ಡೈಲಾಗ್ ಅದರ ನಿಮ್ಮ ಫೇಮಸ್ ಡೈಲಾಗ್ ಹೇಳ್ತೀನಿ. ಅದೇನಂದರೆ, ನಮ್ಮಲ್ಲಿ ದೊಡ್ಡ ಕವಿ ಇದ್ದರು, ವಿ.ಸಿ. ಐರ್ಸಂಗ್ ಅಂತೇಳಿ. ಎಂಥ ದೊಡ್ಡ ಕವಿಗಳು, ತುಂಬ ಜೀವನ ಮಾಡಿದ್ರು. ಸಾಯೋವರೆಗೂ ಸೈಕಲ್ ಮೇಲೆ ತಿರುಗಾಡಿದ್ರು. ಐರ್ಸಂಗ್ ಸಾಹೇಬರು ಸೈಕಲ್ ಅಂದರೆ ಒಟ್ಟು ಅವರು ಲೆಕ್ಕವಿಲ್ಲಷ್ಟು ಕವಿತೆ ಬರೆದ್ರು. ಅವ್ರ ಕವಿತೆಗಳು ಹೆಂಗಂದ್ರೆ, ನೀವು ಈಗ ಇವತ್ತು ಆಕಾಶವಾಣಿ 80% ಅವ್ರು ಹಾಡಿದ ಹಾಡುಗಳು. ಅದು ಕನ್ನಡ ತಾಯಿ ಕಿರೀಟದಾಗ ಮುತ್ತು ರತ್ನ ಕೆತ್ತಿದಂಗ ವೀರರಾಣಿ ಕಿತ್ತೂರಿನ ಚೆನ್ನಮ್ಮ, ತ್ಯಾಕ್ರೆ ಸಾಹೇಬನ ಸೊಕ್ಕು ಮುರಿದು ಆಂಗ್ಲರನ್ನು ಸೋಲಿಸಿದಂಥ ವೀರರಾಣಿ ಕತಿ ಹೇಳ್ತೀನಿ ಕೇಳಿರಣ್ಣ. ಸಣ್ಣಕ್ಕಿದ್ದಾಗ ನ ಯುದ್ಧ ಮಾಡೋದನ್ನು ಕಲ್ತಾಳಿಕಿ ತಿರುವಳವ್ವ ತಲ್ವಾರನ್ನ ಕಣ ತವರೂರಲ್ಲೇ ಎಲ್ಲ ರೀತಿ ಶಿಕ್ಷಣ ಪಡೆದಾಳವ್ವ, ಸಾಹಸವರ್ತಿ ಆಟದಾಗ ಮನಸ್ಸನ್ನಿರಿಸಿ. ಮಲ್ಲ ಸರ್ಜನ್ ಮಡದಿಯಾಗಿ ಸಾಕ್ಷಾಳವ್ವ ರಾಣಿ ಎಂದು ಚಂದವಾಗಿ ತನ್ನ ಜೀವನಾನ. ಎಂಥ ಕೆಟ್ಟ ನಶುವಾನೇನೋ ಗಟ್ಟಿ ಮುಟ್ಟಾಗಿದ್ದ ಅರಸ, ಮಲ್ಲ ಸರ್ಜ ಹಾಸಿಗೆ ಹಿಡಿದು ಮಾಡಿದಾನ. ಶೂರ ರಾಣಿ ಧೈರ್ಯ ಮಾಡಿ ರಾಜ್ಯ ನಡೆಸಾಳವ್ವ ನಮ್ಮ ರಾಣಿ ಚೆನ್ನಮ್ಮ ತಾಯಿ ಬಲು ಜಾಣಿ. ದತ್ತಕ್ ಮಗನಿಗೆ ಪಟ್ಟ ಕಟ್ಟಿ ತಾನ ಎಲ್ಲ ಕಾರುಬಾರ ಮಾಡಿದಾಳ ಕಿತ್ತೂರಿನ ಮಹಾರಾಣಿ, ನಡೆಸಿದಾಳ ಕಿತ್ತೂರಿನ ಮಹಾರಾಣಿ. ಇದನ್ನು ನೋಡಿ ಇಂಗ್ಲೀಷರಿಗೆ ಹೊಟ್ಟೆಗೆಲ್ಲ ಬೆಂಕಿ ಬಿದ್ದು ಕಾಯ್ದೆಗೀದೆ ಅಂತ ಕುಂಟ ನೆವ ತಗದ. ದತ್ತಕ್ಕಂತ ಬರುವುದಿಲ್ಲ ಇಂಗ್ಲೀಷರ್ದು, ಕಿತ್ತೂರೆಲ್ಲ ಕಪ್ಪು ಕಾಣಿಕೆ ಕೇಳ ನವ್ವ ತ್ಯಾಕ್ರೆ ಬಂದು. ಕಪ್ಪು ಕಾಣಿಕೆ ಕೇಳ ನವ್ವ ತ್ಯಾಕ್ರೆ ಬಂದು. ಕಪ್ಪು ಇಲ್ಲ ಕಾಣಿಕೆ ಇಲ್ಲ ಕಿತ್ತೂರಿನ ಸೀಮೆ ಬಿಟ್ಟು ನಡಿರಂತ ಗರ್ಜಿಸಾಳ ಖಡ್ಗ ಹಿಡದ. ಯುದ್ಧಕ್ಕೆ ಬಂದ ಆಂಗ್ಲರನ್ನ ಜಿದ್ದಿನಿಂದ ಸೋಲಿಸಾಳ, ಶೂರರಾಣಿ ಠಾಕ್ರೆ ಸಾಹೇಬನ್ ರುಂಡ ತರದ. ಸೋತ ಹೋದ ಇಂಗ್ಲೀಷ್ ಮಂದಿ ಕಳ್ಳ ಸಂಚ ಹೂಡ್ಯಾರವ್ವ, ಕೆಟ್ಟ ಮಲ್ಲಪ್ಪ ಶೆಟ್ರಂತ ದುಷ್ಟರ ಜೋಡಿ. ಕೆಂಪು ಮಾರಿಯವರು ತಿರುಗಿ ಏರಿ ಬಂದ ಹೊತ್ತಿನಾಗ, ಮದ್ದಿನಾಗ ಸಗಣಿ ಕುಡಿಸರ್ ಘಾತ ಮಾಡಿ. ಕಿತ್ತೂರು ಕೋಟೆ ಉಳಿಸಕ್ಕಂತ ರಾಣಿ ಜೀವದಾಸೆ ಬಿಟ್ಟು ಹೋರಾಡಿದ್ರು, ಸೋಲು ಬಂತ ಎಂಥ ಕಾಲ. ಸಾವಿನ ಕೂಟ ಹೋರಾಡಿದ್ರು, ಕಾದು ಕುಂತಿತ್ತವ್ವ ಅಂದು ನಮ್ಮ ಮಂದಿ ಮೋಸದಿಂದ ನಮ್ಗೆ ಸೋಲ. ನೋಡ್ರಿ ಹೆಂಗದ ಇಡೀ ಕಥೆ ಹೇಳ್ಬಿಟ್ರು. ಕನ್ನಡ ನಾಡಿನ ಸ್ವಾತಂತ್ರ್ಯಕ್ಕೆ ಜೀವ ಮುಡುಪು ಇಟ್ಟಂತಾಗಿ ಚೆನ್ನಮ್ಮಾಜಿ ಕೀರ್ತಿ ಹಾಡಿ ಹೊಗಳೇವಿ. ಎಂದೆಂದಿಗೂ ಮರಿದಂಥ ಶೂರರಾಣಿ ಚೆನ್ನಮ್ಮ, ಈಕಿ ಹೆಸರು ಮಕ್ಕಳಿಗಿಟ್ಟು ಕರೆದೀವಿ. ಅಂದ್ರೆ ಅವ್ರ ಹಾಡುಗಳು ಹೆಂಗೆ ಬರ್ತಿದ್ರು, ಒಂದು ಹಾಡು ನಾವು ಮಕ್ಕಳಿಗೆ ಕಲಿಸ್ಬಿಟ್ರೆ ಇಡೀ ಹಿಸ್ಟ್ರಿ ಅವ್ರಿಗೆ ಬಂದಿರಬೇಕು ಅಂತ ಎಲ್ಲರ ಮೇಲೂ ಬರ್ತಿದ್ರು ಅವರು. ಗಾಂಧೀಜಿ ಮೇಲೆ ಫುಲ್ ಹಾಡು ನನ್ನ ಮಕ್ಕಳಿಗೆಲ್ಲ ಕಲಿಸಿ ನಾನು. ಸ್ವಾತಂತ್ರ್ಯದ ಸಿರಿ ದೊರಕಿಸಿ ಕೊಟ್ಟಿಯ ಗಾಂಧೀಜಿಗೆ ಜಯ ಜಯವೆನ್ನಿ, ಸತ್ಯ ಅಹಿಂಸಾ ತ್ಯಾಗದ ಮೂರ್ತಿಯ ಗುಣಗಾನವ ಮಾಡುವ ಬನ್ನಿ.
ಪೋರಬಂದರದ ಪುಣ್ಯ ಭೂಮಿಯಲ್ಲಿ ಜನುಮಿಸಿದರು ಮೋಹನದಾಸ. ಭಾರತ ಭಾಗ್ಯದ ಚಂದ್ರಮನುದಿಸಿರೆ ಹೊಮ್ಮಿತು ಎಲ್ಲೆಡೆ ಸಂತೋಷ. ಅಕ್ಕರೆಯಿಂದಲೂ ಬೆಳೆದರು ದಿನ ದಿನ ಬಿದಿಗೆಯ ಚಂದ್ರನು ಬೆಳೆದಂತೆ. ಶಾಲೆಗೆ ಹೋಗುತ್ತ ವಿದ್ಯೆಯ ಕಲಿತರು ನ್ಯಾಯ ನೀತಿಗಳ ಬಿಡದಂತೆ. ನ್ಯಾಯ ನೀತಿಗಳ ಬಿಡದಂತೆ. ಹಿಂಗೆ ಅವ್ರ ಪೂರ್ತಿ ಸ್ಟೋರಿ. ಕವಿಗಳು ಬರೆದದ್ದು ಅವ್ರು ಧಾರವಾಡದವರು. ಹಾಂ, ಇಡೀ ಧಾರವಾಡದವರು. ಇಲ್ಲೇ ರೈಲ್ವೆದಾಗ ಕೆಲಸ ಮಾಡ್ತಿದ್ರು. ರಿಟೈರ್ಮೆಂಟ್ ಆದಮೇಲೆ ಆವಾಗ ಅಲ್ಲಿರ್ತಾನೂ ಬರ್ಕೊತಾನೆ ಇದ್ರು. ಅವ್ರು ಬರೆಯೋದಂದರೆ ಹಾಡುಗಳು. ನೀವು ಇವತ್ತು ಹಾಡಬೇಕು ಅಂದರೆ ಒಂದು ಬಿಸಿಲಿಲ್ಲ ಏನಿಲ್ಲ, ಆ ರೀತಿ ಅಡ್ಡಾಡೋರು. ಬರಬಾರ್ದು ಎಲ್ಲ ಎಲ್ಲಿ ಸಂಗೀತ ಕಚೇರಿ ಹೋಗಿ ಕೂಡ್ತಿದ್ರು ಅವರು. ತಮ್ಮ ಪುಸ್ತಕ ಇಟ್ಕೊಂಡು ಹಾಡು ಹಾಡ್ರಿ ಅಂತ. ಅವರು ಖರೆ ಒಂಥರ ಜಂಗಮರು. ಅವ್ರು ನೋಡಿಬಿಟ್ರೆ ಕೈ ಮುಗಿಬೇಕು. ಇದು ಧಾರವಾಡದ ಮಣ್ಣ ಹೆಂಗೆ ರೀ. ಇಲ್ಲಿ ಏನು ನೀವು ಏನು ಬೇಡ ಅಂದ್ರೂ ನೀವು ಏನಾರು ಕಲಿತು ಹೋಗ್ತೀರಿ. ಹಂಗೆ ಸಂಗೀತನ ತೊಗೊಳ್ರಿ, ಸಾಹಿತ್ಯನ ತೊಗೊಳ್ರಿ, ನೃತ್ಯ ತೊಗೊಳ್ರಿ, ರಂಗಭೂಮಿ ತಗೊಳ್ಳಿ, ಶಿಲ್ಪಕಲಾ ತೊಗೊಳ್ರಿ, ಯಾವುದು ತೊಗೊಳ್ರಿ. ಯಾಕಂದರೆ ನಿಮ್ಗೆ ಬೇರೆ ಇಂಥ ಆ್ಯಕ್ಟಿವಿಟೀಸ್ ನೋಡೋಕೆ ಸಿಗೋದಿಲ್ಲ. ಇಲ್ಲಿ ಸಂಗೀತ ಕೇಳ್ತೀರಿ, ದಿನಕ್ಕೆ 2-3 ಕಡೆ ಇರ್ತಾವೆ. ಎಲ್ಲಿ ಹೋಗ್ತೀರಿ ಎಲ್ಲಿ ಬಿಡ್ತೀರಿ. ಒಂದಕ್ಕಿಂತ ಒಂದು ಚಲೋ ಇರ್ತಾವೆ. ಅಷ್ಟು ಸಂಘಗಳು, ಅಷ್ಟು ಸಂಸ್ಥೆಗಳು, ಒಂದು 6 ಟ್ರಸ್ಟ್, ದೊಡ್ಡ ದೊಡ್ಡ ಟ್ರಸ್ಟ್ಗಳು. ಅಂದರೆ ಮನುಷ್ಯಾಗೆ ಒಳ್ಳೆ ಸಂಸ್ಕೃತಿ ಇದು ಬರ್ಬೇಕಾದ್ರೆ ಕಲೆಗಳು ಬೇಕು. ಕಲೆಗಳಿಂದ ಮನುಷ್ಯಾಗೆ, ಯಾಕಂದರೆ ಈ ಕಲೆಗೆ ಯಾವ ಜಾತಿ ಇಲ್ಲ, ಎಂತಿಲ್ಲ, ಏನಿಲ್ಲ. ನಾವೆಲ್ಲರೂ ಇಲ್ಲೇ ಕೂಡಿ ಬದುಕೋದ. 76 ನಾನು ಮ್ಯಾಟ್ರಿಕ್ ಮುಗಿಸಿ ರೈಲ್ವೆಗೆ ಸೇರಿದ್ದೆ. ಅವಾಗ ನಮ್ಮದು ಒಂದು ಮನೆ ನಮ್ಮ ತಂದೆಯವರು ಪರ್ಚೇಸ್ ಮಾಡಿದರು. ಅದು ದೊಡ್ಡ ಗೋಡೆ ಬಿಟ್ಟು ಸಂಗೀತ ಭಜನೆ ಮಾಡೋಣ ಅಂತ ಭಜನೆ ಮಾಡಿದ್ವಿ. ನಮ್ಮ ಇಲ್ಲಿ ಒಡವಿ ಗೌಡರು ಪಾಟೀಲ್ರು ಮಂತಂದವರು ಅವ್ರನ್ನ ಕರ್ಕೊಂಡು ಆನಂದ ಗಂಧ ಗೆಳೆಯರೊಳಗೂ ಗುರುರಾಜ್ ಭಜನಾ ಮಂಡಳಿ ಭಜನೆ ಶುರು ಮಾಡಿದ್ವಿ ನಮ್ಮ ಮನೆ ಅಟ್ಟದ ಮೇಲೆ. ಇವತ್ತಿಗೆ ಅದು ಎಷ್ಟು ಬೆಳೆದು ನಿಂತದಂದರೆ ಅಹೋರಾತ್ರಿ ಸಂಗೀತ ಉತ್ಸವ. ಅದು ನಮಗೆ ಹಿಂದೆ ನೋಡಿಬಿಟ್ರೆ ಸಿಂಹಾವಲೋಕನ ಅಂತಾರಲ್ಲ, ಯಾವಾಗಲೂ ಸಿಂಹ ಒಂದಷ್ಟು ಹೆಜ್ಜೆ ಹೋಗ್ತದೆ, ಹಿಂದೆ ನೋಡ್ತದೆ, ನಾ ನಡೆದು ಬಂದ ದಾರಿ ಹೆಂಗದ ಅಂತ. ಹಂಗೆ ಪ್ರತಿಯೊಬ್ಬರು ನಾವು ನಮ್ಮ ಸಿಂಹಾವಲೋಕನ ಮಾಡ್ಕೊತ ಇರಬೇಕು. ಇವತ್ತಿನ ನಮ್ಗೆ ಅನಿಸ್ತದೆ ಯಾವ ಮಟ್ಟಿಗೆ ಬೆಳೆದದಂದರೆ ಅಂತಾರಾಷ್ಟ್ರೀಯ ಮಟ್ಟದಂಥ ಕಲಾವಿದರು ಎಲ್ಲರೂ ಆ ವೇದಿಕೆ ಒಳಗೆ ಸಾಯಂಕಾಲ 6 ಗಂಟೆಗೆ ಕಾರ್ಯಕ್ರಮ ಶುರು ಆದರೆ 6ರಿಂದ ಹಿಡ್ಕೊಂಡು 11 ಗಂಟೆ ತನಕ ಬರೀ ಲೈಟ್ ಮ್ಯೂಸಿಕ್. ಅಸಂಖ್ಯಾತ ಕಲಾವಿದರು, ಭಜನಾ ಮಂಡಳಿಗಳು, ಅವು ಇವು ಎಲ್ಲ. ಆಮೇಲೆ ಒಂದು ಕ್ರೀಡೆಡ್ ಆರ್ಟಿಸ್ಟ್ಗಳು ಬಂದು ವೇದಿಕೆಯನ್ನು ಅಲಂಕರಿಸಿ ತಮ್ಮ ಸೇವಾ ಮಾಡ್ತಾರೆ. ಯಾರೂ ಹಣಕ್ಕಾಗಿ ಬರೋದಿಲ್ಲ ಅಲ್ಲಿ. ಆಮೇಲೆ ಅಲ್ಲಿ ಒಂದೆಲ್ಲ ನಮ್ಮ ಸ್ನೇಹಿತರು ಕುಡ್ಕೊಂಡು ನಮ್ಮದೊಂದು ಬಳಗಾದ. ಅಲ್ಲಿ ಏನಂದರೆ ಅದನ್ನು ಯಾವುದು ರಿಜಿಸ್ಟರ್ ಮಾಡಿಸಿದೆ. ನಾವು 4 ಜನ, ನಾವು ಸಂಗೀತಕ್ಕೆ ಏನು ಕೊಡ್ಬೋದು, ಇಂಥವು ಸಂಘಗಳು ಹುಟ್ಕೊಳ್ಳೋದು ಧಾರವಾಡದೊಳಗೆ ಮಾತ್ರ ಸಾಧ್ಯತೆ. ಯಾವ ಸರ್ಕಾರದ ಸಹಾಯ ಬೇಡ. ಸರ್ಕಾರನ ಎಲ್ಲ ಮಾಡ್ಬೇಕಂದ್ರೆ ಆಗೋದಿಲ್ಲ. ನಾವೇನಾರು ಮಾಡ್ಬೇಕಲ್ಲ. ನಾವು ಬರೀ ಪುಕ್ಕಟ್ಟು ಅನುಭವಿಸಕತ್ತೀವಿ, ಎಲ್ಲ ಮಾಡ್ಕತ್ತೀವಿ ಅಂದರೆ ಕಲಾವಿದರು ಸೇವೆ ಮಾಡೋದು ಯಾರು? ಕಲಾವಿದರು ಮಾಡ್ಕೋಬೇಕು. ಹೀಗಾಗಿ ನನಗೆ ಸಂಗೀತದ್ದು ಭಾಳ ಇಂಟ್ರೆಸ್ಟ್ ಅಲ್ಲ. ಅವ್ರು ಸೇವೆ ಮಾಡೋಣ ಅಂತ ಅಲ್ಲಿ ಶುರುವಾಯ್ತು. ಅಲ್ಲಿ ಇದರಿಗೆ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು, ವಿಶ್ವಸ್ತ ಕಮಿಟಿಯವರು ನಮ್ಮ ಗುಡಿ ಒಳಗೆ ಶುರು ಮಾಡಿರಿ ಅಂದರು. ದೊಡ್ಡ ದೊಡ್ಡ ಕಲಾವಿದರು ಬರ್ತಿದ್ರು. ಬರೀ ನಿಮ್ಮ ಅಟ್ಟ ಮೇಲೆ ಮಾಡಿದ್ರೆ ಏನು ಬಂತು, ಅಲ್ಲ ಇದರಿಗೆ ದೇವಸ್ಥಾನ ಅಲ್ಲಿ ಮಾಡಿರಿ. ಅದು ಆದಮೇಲೆ ಇಲ್ಲಿ ಮದ್ದು ಪೀಠದವರು ನಮ್ಮ ಇದ್ರೊಳಗೆ ಇಳ್ಕೊಳಕ್ಕೆ ಅದು ತೊಗೊಳ್ರಿ ಅಂತ. ಪಾಠಶಾಲೆ, ದೊಡ್ಡ ಪಾಠಶಾಲೆ, ಒಂದು 100 ಮಂದಿ ಹಿಡಿಯುವಂಥದ್ದು. ಅಲ್ಲೆಲ್ಲ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿರ್ತೀವಿ. ಅಲ್ಲಿ ಮಾಡಿಕೊಂಡು ಇಲ್ಲಿ ದೇವಸ್ಥಾನದೊಳಗೆ ಅಹೋರಾತ್ರಿ ಅಂದರೆ 12 ಗಂಟೆ ನಂತರ ಒಂದು ಸಣ್ಣದು ಸಮಾರಂಭ ಮಾಡ್ತೀವಿ. ಇಂಟರ್ನ್ಯಾಷನಲ್ ಕಲಾವಿದರು. ಈಗ ಕುಂದಗೋಳದೊಳಗೆ ಮೊದಲ ಕುಂದಗೋಳಗೆ ಹೆಂಗೆ ನಡೀತದಲ್ಲ ಆ ಮಟ್ಟಿಗೆ ಅಂತಾರೆ ಕೆಲವೊಬ್ಬರು. ಬಟ್ ಅದು ದೊಡ್ಡದು. ಇದು ಆ ಪ್ರಮಾಣದ ಒಂದು ಪ್ರಯತ್ನ. ಅದು ಕಲಾವಿದರೇ ನಡೆಸ್ಕೊಂಡು ಬಂದಿದ್ದದು, ಕಲಾವಿದರ ಸಲುವಾಗೇ ಇರೋದು. ಅದಕ್ಕೇನು ಹೇಳೋದು, ಪರಮಾತ್ಮ ನಮ್ಮ ಕಲಾವಿದರೆಲ್ಲರೂ ಗಟ್ಟಿಯಾಗಿಡು, ಜೀವಂತ ಇರುವವರೆಗೂ ಗಟ್ಟಿಯಾಗಿರುವವರೆಗೂ ಅವರು ಜೀವಂತ ಇರಲಿ, ಅವ್ರ ಸಂಗೀತ ಇರಲಿ, ಅವ್ರ ಕಲೆ ಇರಲಿ, ಅಷ್ಟು ನಾವು ಬಯಸ್ತೀವಿ. ಆ ಶಿವರಾತ್ರಿ ಶಿವನೊಳಗೆ ಆ ಪ್ರಶಸ್ತಿಗಳನ್ನು ಕೊಡೋದು ಅಂತ ಹೇಳಿದ್ವಲ್ಲ, ಒಂದು 10-15 ವರ್ಷ ಆದಮೇಲೆ ನಮ್ಮ ಸ್ನೇಹಿತರೆಲ್ಲ ಕೊಡ್ಕೊಂಡು ಇಂಥ ದೊಡ್ಡದು ಮಾಡ್ಲಿಕ್ಕತ್ತೀಪ್ಪ, ಎಲ್ಲ ಮಾಡ್ಲಿಕ್ಕತ್ತೀರಿ, ಸಂಗೀತಗಾರಿಗೆ ಒಂದು ಅನುಕೂಲ ಆಕೈತಿ, ಪ್ರೈವೇಟ್ ಆದರೂ ಅಡ್ಡಿಲ್ಲ, ಒಂದು ಪ್ರಶಸ್ತಿಯನ್ನು ಕೊಡೋನು ಯುವಕರಿಗೆ, ಯುವ ಕಲಾವಿದರು ಅಂತ ಕೊಡೋದು, ಸಾಧಕ ಶಿವ ಅಂತೇಳಿ. ಆಮೇಲೆ ಕಲಾ ಪೋಷಣೆ ಮಾಡೋಂಥವ್ರಿಗೆ ಗದಗಿನ ಅಜ್ಜವರು, ಇವರು ಹಿಡ್ಕಿ ಮಠ ಅಜ್ಜವರು ಅಂಥವರೆಲ್ಲ ದೊಡ್ಡ ಸೇವೆ ಮಾಡ್ಯಾರ. ಅವ್ರು ಋಣ ತೀರ್ಸೋದು ಹೆಂಗೆ ನಾವು ಅವ್ರು ಕರ್ಕೊಂಡ್ಬಂದು ಅವ್ರಿಗೊಂದು ಏನೋ ಒಂದು ಇದು ಮಾಡಿ ಹಾಲು ಹಾಕಿ ಮಾಲಿ ಹಾಕಿ ಅವ್ರಿಗೆ ಅಷ್ಟು ಇದು ಮಾಡಿ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತೊಗೊಳ್ಳೋದು. ಈ ಕೆಲಸಗಳು ಹಿಂಗೆ ನಡೆದು ಈಗ 49 ವರ್ಷ ಮನೆಗೆ ಮುಗೀತು. ಯಾರ ಕಡೆಯಿಂದ ಇಸ್ಕೊಳ್ಳಾರ್ದೆ. ನಾವೇ 4 ಜನ ಫ್ರೆಂಡ್ಸು. ಒಬ್ಬರು ನಯನ್ ಅಂತಿದ್ದಾರೆ, ಅವೆಲ್ಲ ಗ್ರಾಫಿಕ್ ಡಿಸೈನ್ ಅದು ಇದೆಲ್ಲ ಮಾಡ್ತಾನೆ, ಒಳ್ಳೆ ಕೆಲಸ ಅವನು ಮಾಡ್ತಾನೆ. ಇನ್ನೊಬ್ಬರು ನಮ್ಮ ಜೋಶಿ ಅವರು, ಸುಖದ್ ಜೋಶಿ ಅಂತೇಳಿ ಮಂಗಲ್ ಕಾರ್ಲೆ ಅದ,
ಅವರು ಇಲ್ಲ ಸ್ಟೇಜಿದ್ದು ಅವೆಲ್ಲ ಗಾದಿ ಹಾಕೋದು ಇದು ಮಾಡೋದು ಎಲ್ಲ ಕೆಲಸ ಸ್ವತಃ ತಾವೇ ದೊಡ್ಡ ಮಾಲಕರು ಅವ್ರು ಬಂದು ಕೆಲಸ ಮಾಡ್ತಾರೆ. ಭಂಡಾರಿ ಅವ್ರ ಜೊತೆ ನಿಲ್ತಾರೆ, ಗೋಪಿಯವ್ರು ನಿಲ್ತಾರೆ. ಆಮೇಲೆ ಪಟ್ಟಣಕೋಡಿಯವ್ರ ಫ್ಯಾಮಿಲಿ, ಗುರುನಾಥ್ ಪಟ್ಟಣಕೋಡಿ ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಎಲ್ಲರೂ ಬಂದು ಅವನ್ನೆಲ್ಲ ಅದ್ರ ಸಲುವಾಗಿ ಒಂದು ಡಯಾಸ್ ಮಾಡಿಸಿದ್ರು. ಆಮೇಲೆ ವಿಶ್ವಸ್ತ ಕಮಿಟಿಯವರು ಇದನ್ನು ಕೊಡ್ತಿದ್ದರು, ಲೈಟ್ ಗಿಂಟ್ ಎಲ್ಲ ಅವ್ರು ಹಾಕಿಸ್ತಾರೆ. ಎಲ್ಲ ಒಬ್ಬರ ಕಡೆಯಿಂದ ಮಾಡೋ ಕೆಲಸ ಅಲ್ಲ, ಅವು ಎಲ್ಲರೂ ಕರ್ಕೊಂಡು ಮಾಡೋದು. ಅದು ಮಾಡ್ಕೊಂಡು ಇವತ್ತು ಅಲ್ಲಿ ಏನು ನಿಸ್ವಾರ್ಥ ಸೇವೆ ನಡೆದದಲ್ಲ 50 ವರ್ಷದಿಂದ ಎಂತೆಂಥ ಕಲ್ವಾಡು. ಮೊನ್ನೆ 49ಕ್ಕೆ ಪಂಡಿತ್ ವೆಂಕಟೇಶ್ ಕುಮಾರ್ ಪದ್ಮಶ್ರೀ ಪುರಸ್ಕೃತರು ಅವ್ರು ಬಂದರು, ಅವ್ರು ಆಶೀರ್ವಾದ ಮಾಡೋರು. ಅದ್ಭುತ ಕಲಾವಿದ, ಅದಕ್ಕೇನು ಎರಡು ಮಾತಿಲ್ಲ. ಅವ್ರು ಬಂದು ಹೋದ್ಮೇಲೆ ನಮ್ಮಲ್ಲಿ ಒಂಥರ ರೋಮಾಂಚನ ಆಗೋದು. ಒಬ್ಬೊಬ್ಬರು ಪ್ರತಿ ವರ್ಷವೂ ಒಬ್ಬೊಬ್ಬರು ದೊಡ್ಡ ದೊಡ್ಡ ಕಲಾವಿದರು. ಆಮೇಲೆ ಸಣ್ಣ ಮಕ್ಕಳೊಳಗೆ ನಾವು ನೋಡ್ತೀವಿ, ಸಣ್ಣ ಮಕ್ಕಳಿಗೆ ಅವ್ರಿಗೆ ವೇದಿಕೆ ಬೇಕು. ಎಷ್ಟೋ ಕಲಾಶಾಲೆಗಳವ, ಅವ್ರಿಗೊಂದು ವೇದಿಕೆ ಬೇಕು. ಬರ್ರಿ ಮಕ್ಕಳಿಗೆ ಇಲ್ಲಿ ಮಾಡಿರಿ ಅದು. ಆಮೇಲೆ ನಮ್ಮ ಮಾಧ್ಯಮದವರು ಮೆಚ್ಚಬೇಕು. ಅವ್ರ ಕೃತಜ್ಞತೆ ಎಷ್ಟು ಸಲ್ಲಿಸಿದ್ರು ಕಡಿಮೆ. ಎಲ್ಲ ಮಾಧ್ಯಮದವರು ಅದನ್ನು ಪ್ರಕಟಣೆ ಮಾಡೋದು, ಹೇಳ್ಕೊಳ್ಳೋದು, ಉತ್ಸವದೊಳಗೆ ಭಾಗಿಯಾದಂಗೆ ಅದು ಒಂದು ಭಾಗ. ಆ ಥರ ಅವರು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾರೆ. ಈಗ ಯಾರೋ ಇಚ್ಛೆ ಬಂದು ನಾವು ಒಂದು 4 ಹಣ್ಣು ಕೊಡ್ತೀನಿ, ಕೊಡ್ರಿ, ರೊಕ್ಕ ಬ್ಯಾಟ್ರಿ ದಯಮಾಡಿ ಕೊಡಬೇಡ್ರಿ, ಬಂದು ಕುಂತು ಕೇಳ್ರಿ, ನಿಮ್ಗೇನು ಬೇಕಾದ್ರೆ ಇಲ್ಲೇ ಮಾಡಿರಿ. ಈ ಥರ ಕಟ್ಟಿದ ಒಂದು ವೇದಿಕೆ ಅದು. ಸೊ ಈಗ ತಮ್ಮದು ಅದಾದಮೇಲೆ ಅದೇ ಕೆಲಸದಲ್ಲಿ ತೊಡ್ಕೊಂಡ್ರಿ, ಕಲಾಶಾಲೆ ಜೊತೆ ತೊಡಗಿಸ್ಕೊಂಡ್ರಿ. ಈಗ ಹಂಗಾರೆ ಆ ಶಾಲೆ ಜೊತೆಗೆ ತಾವು ಬೆಳೆದಿದ್ದೀರಿ. ಯಾಕಂದ್ರೆ ನಮ್ಮ ರಕ್ತದ ಕಣಕಣದೊಳಗೆ ಆ ಮಕ್ಕಳು ತುಂಬ್ಕೊಂಡವ, ಆ ಶಾಲೆಗೆ ಋಣ ತುಂಬ್ಕೊಂಡದ, ನಮ್ಮ ಗುರುಗಳ ಋಣ ತುಂಬ್ಕೊಂಡದ. ಎಷ್ಟು ಮಂದಿ ಋಣ ಹೊತ್ಕೊಂಡು ಹೋಗ್ಬೇಕು ನಾವು, ಈ ಪ್ರಕೃತಿ ಋಣ. ನಿಮ್ಮ ರಂಗಭೂಮಿ ಒಂದು ಯಾವ್ದಾರು ಒಂದು ಒಳ್ಳೆ ಡೈಲಾಗ್ ಹೇಳಿ. ರಂಗಭೂಮಿ ಡೈಲಾಗು ಅದೇ ಕಿತ್ತೂರು ಚೆನ್ನಮ್ಮ ಇದರೊಳಗೆ ನಮ್ಮ ಗುರುಗಳು ಬರೆದಿದ್ದಿತ್ತು. ಅದು ಕಪ್ಪು ಇಲ್ಲ ಕಾಣಿಕೆ ಇಲ್ಲ ಅಂದಮೇಲೆ ಕಪ್ಪ ಬೇಕಾ, ಕಪ್ಪ ಕೊಡೋದಿಲ್ಲ, ಇಚ್ಛೆ ಇದ್ದರೆ ಯುದ್ಧಕ್ಕೆ ಬರ ಹೇಳು, ಆಗ ನೋಡಲಿ ಕನ್ನಡ ಕಲಿಗಳ ಖಡ್ಗದ ಕೈ ಚಳಕವನ್ನು ಅಂತ. ಅದು ಐತಿಹಾಸಿಕ ಆಯ್ತು. ಇನ್ನು ಡ್ರಾಮಾ ಸಾಮಾಜಿಕದೊಳಗೆ ಬರೋದಾದರೆ ಅಂತೂ ಜೀವನ ಸಾರ್ಥಕ ಆಯ್ತು. ಆದರೂ ಎಷ್ಟು ಲಘುನ ಮುದುಕಾಗ್ಬಿಟ್ನಲ್ಲ ನಾನು. ಕಲಿಯೋದು ಭಾಳ ಇತ್ತು. ಅಕ್ಕ ಅಲ್ಲಿ ಹೊಂಟಾನಲ್ಲ ಹುಡುಗ, ಅವನಂಗೆ ಆಟ ಆಡಲಿಕ್ಕೆ ನಂಗೆ ಸಿಗಲಿಲ್ಲಲ್ಲ. ಎಷ್ಟು ಚಂದ ಜಿಗಿತಾರೆ, ಎಷ್ಟು ಚಂದ ಕುದುರೆ ಮೇಲೆ ಹೋಗ್ತಾರೆ. ಇನ್ನೂ ಏನೇನು ಇತ್ತಲ್ಲ, ಏನೇನೋ ಕಲಿಬೇಕಾಗಿತ್ತು. ಆಗಲಿ ನಮ್ಮಪ್ಪನ ಕಾಲದಾಗ ಒಂಥರ ಇತ್ತು. 1 ರೂಪಾಯಿಗೆ ಒಂದು ಚಿಟ್ಟು ಜೋಳದಾಗ ನಮ್ಮಜ್ಜ ಹೊಟ್ಟೆ ಮೇಲೆ ಎತ್ಕೊಂಡಿದ್ದ. ನಮ್ಮಪ್ಪ ಒಬ್ಬನ ದುಡಿದ್ರು ಇಡೀ ಕುಟುಂಬ ಸಲುವಿದ. ಈಗ ನಾವು ಒಬ್ಬನ ಆಗಿ 4 ಮಕ್ಕಳು ಸಾಕಾಗೋದಿಲ್ಲ. ಎಂಥ ಕಾಲ ಬದಲಾಗಿಲ್ಲ, ನಾವು ಬದಲಾಗಿಲ್ಲ, ನಮ್ಮ ಮನೋಧರ್ಮ ಬದಲಾಗ್ಯದ. ಏನು ಮಾಡೋದು, ಹೆಂಗೆ ಬರ್ತದೆ ಹಂಗೆ ಹೋಗಬೇಕು. ಆದರೂ ಅವಾಗಿನಕ್ಕಿಂತ ಈಗ ನಾವು ಸುಖವಾಗದೇವ ಅನ್ಬೇಕು. ಸರಿ ದಾರಿ ಒಳಗೆ ನಡೆದ್ರೆ ಏನೆಲ್ಲ ಸಿಗ್ತದೆ. ಎಲ್ಲೋ ಬೇಕಾದಲ್ಲಿದ್ದರೂ ಜಗತ್ತು ಸಣ್ಣದಾಗ್ಬಿಟ್ಟದ, ಸಿಗ್ತದೆ. ಇದು ಅದೇ ಸುಮ್ಮನೆ ಯಾವ ನಾಟಕದ್ದು ಅಲ್ಲ, ಎಂತಲ್ಲ ಏನಿಲ್ಲ. ಅದೇ ನಾವು ಕ್ರಿಯೇಷನ್ ಮಾಡ್ಕೊಂಡು ಹೇಳುವಂಥದ್ದು. ಹೌದಾ? ನಾಟಕದಲ್ಲಿದು ಧಾರಾವಾಹಿಗೆ ಅದೇ ಹೇಳಿದ್ನಲ್ಲ, ನಂದು ನೌಕರಿ ಹೋದ್ಮೇಲೆ ಅಣ್ಣ ಬಸವಣ್ಣ ನಮ್ಮ ಶ್ರೀನಿವಾಸ ಮೂರ್ತಿ ಅವರು ಹೈದರಾಬಾದ್ದಾಗ ನಡೆದಾಗ ಇಲ್ಲಿ ನಮ್ಮ ಆಕಾಶವಾಣಿ ಅನಿಲ್ ದೇಸಾರ್ ಅಂತಿದ್ರು, ಶಶಿಧರ್ ನರೇಂದ್ರ ಅವರೆಲ್ಲರೂ ಅಲ್ಲಿ ಹೋಗಿ ಪಾತ್ರ ಮಾಡ್ಕೊತಿದ್ರು. ಒಂದು ಉರ್ಲಿಂಗ್ ಪೆದ್ದಿ ಇತ್ತಲ್ಲ, ಉರ್ಲಿಂಗನ ರೋಲಿಗೆ ಬೇಕಾಗಿತ್ತು. ಒಬ್ರು ಏನು ತೊಗೊಂಡ್ರೆ 3 ದಿವಸ ಅವ್ರಿಗೆ ಡೈಲಾಗ್ ಬರೋಲ್ತು. ಧಾರವಾಡದೊಳಗೆ ಹಿಂಗಿದ್ದ ಮಾಡ್ತಾನವ ಅಂತ. ನನಗೆ ಹೈದರಾಬಾದ್ ತನಕ ಅವಾಗ ಹೋಗೋದು ಹೆಂಗೆ, ಇಲ್ಲ ನೀ ಅಲ್ಲಿ ಬಸ್ ಅದ, ನೀ ಅಲ್ಲಿ ಕುಂತು ಬಿಡು, ನಾವು ಇಲ್ಲಿ ಬಂದು ನೀನು ಕರ್ಕೊಂಡು ಹೋಗ್ತಾರ ಅಂತ ಎಲ್ಲ ಹೇಳಿದ್ರು. ಆ ಥರ ಹೋಗಿ ಕುಂತು ಪಟ್ಟು ಹಿಂಗೆ ಕೊಟ್ಟರು. ಈ ಡೈಲಾಗ ಆತು ಬಿಡ್ರಿ ಅಂತ ಹೋದವನು ಡ್ರೆಸ್ ಮಾಡ್ಕೊಂಡು ಮಲ್ಯಕ್ಕೆ ಎಲ್ಲ ಉಂಡು ತಿಂದು ಹೋಗಿ ಕುಂತೆ 1 ಪೆಟ್ಟಿಗೆ ಡೈಲಾಗ್ ಓಕೆ. ಆಮೇಲೆ ಶ್ರೀನಿವಾಸ ಮೂರ್ತಿ ಅವ್ರು ನಮ್ಗೆ ಬಿಡಲೇ ಇಲ್ಲ. ಇಷ್ಟು ನಮ್ಗೆ ಕ್ಲೋಸ್ ಆಗಿಬಿಟ್ರಲ್ಲ ಶ್ರೀನಿವಾಸ ಮೂರ್ತಿಯವರು. ಈ ಧಾರವಾಡ ಹುಬ್ಳಿಗೆ ಬಂದ್ರಂದ್ರೆ ಪತ್ತಾರವ್ರ ಎಲ್ಲಿದ್ರಿ ಬನ್ರಿ ಬೇಗ, ಅಷ್ಟರ ಮಟ್ಟಿಗೆ ನಾವು ಕ್ಲೋಸ್ ಆಗಿ. ಅದು ನಾವು ಹೇಳ್ಬೇಕಂತಲ್ಲ, ಅದು ಕಲಿಸ್ತದೆ. ಇನ್ನಾರಿಗಾಗಿ ಅರಮನೆ, ಯಾರಿಗಾಗಿ ರಾಜಸಭೆ, ಯಾರಿಗಾಗಿ ವೈಭವ, ಹೇಳು ಮಿತ್ರ. ಅಣ್ಣ ಬಸವಣ್ಣ ಮೊದಲಿದ್ದು ಅದಾದಮೇಲೆ ಈಶ್ವರ ಅಲ್ಲ ನೀನೇ ಅಲ್ಲ. ಆಮೇಲೆ ಒಂಥರ ಇಲ್ಲಿ ಮೂಡಲ ಮನೆ ಶುರು ಆತಲ್ಲ, ಅವಾಗ ವೈಶಾಲಿ ಮೇಡಮ್ ಅವರು ಇಲ್ಲೆಲ್ಲ ಬಂದಿದ್ರು ಕಲಾವಿದರು ನೋಡ್ಲಿಕ್ಕೆ. ಅದು ಇದಕ್ಕೆ ಬಂದಿದ್ರು. ಅವಾಗ ಹೋಗ್ತಾರ, ಹಳೆ ದಾಗಿಣಿಗಳು ಬೇಕಾಗಿದ್ವಲ್ಲ, ನಾವು ಹಳೆ ದಾಗಿಣೆಲ್ಲ ನಾವು ಮಾಡ್ತಿದ್ವಿ.
ಅವಾಗ ಏನೋ ನನ್ನ ಮನೆಗೆ ಬಂದರು ಅವರು. ಬಂದು ನೋಡಿ ನನ್ನಲ್ಲಿ ಬೋರ್ಮಾಳ ಸರಗಳು, ಪದಕದ ಸರ, ಆಮೇಲೆ ಮಗ್ಗಿ ಮಾಲಿ, ಆಮೇಲೆ ಹಳೆ ತೋಡೆಗಳು, ಬೇರೆ ಬೇರೆ ಸರಗಳು ನೋಡಿ, ವೀರಣ್ಣ ಇವೆಲ್ಲ ನನಗೆ ಮಾಡಲ್ ಬೇಕು, ಪೂರೈಕೆ ಮಾಡಿದೆ. ಆಮೇಲೆ ಬಂದ ಮೇಲೆ ಒಂದು ರೋಲ್ ಅದ ಮಾಡ್ತೀರಿ ನಾನು, ಏನು ಒಂದು ಸಣ್ಣದ ರೋಲ್ ಅದ ಒಂದು ವಿಲನ್ ರೋಲ್ ಮಾಡೋದು. ಹಾಗೆ ಒಂದು ಸಿಗರೇಟ್ ಸೇರ್ಕೊಂತ ಇದು ಮಾಡೋದು. ಒಂದಿನ ಒಂದು ಕೋಟಾ ನೋಟಿಂದು ಇದ್ರದ್ದು ಅಂತೇಳಿ ಒಂದು ರೋಲ್ ಕೊಟ್ಟರು. ರೋಲ್ ಕೊಟ್ಟು ಆ ರೀತಿ ಮಾಡಿ ನೋಡಿದ್ವಲ್ಲ, ಒಂದೊಂದು ಪೆಟ್ಟಿಗೆ ಓಕೆ ಆಗಿ ವಾವ ಅನ್ನೋರು. ಅಂದ ಮೇಲೆ ಕಡೆಗೆ ಏನಾಯ್ತು ಏನೋ ಅದನ್ನು ವಾಡಕ್ಕೆ ಲಿಂಕ್ ಮಾಡಿಬಿಟ್ರೆ ನಮಗೆ. ಬೆಳೆಸಿದ್ರೆ ವಾಡಕ್ಕೆ ನನ್ನ ಮಗಳು ಕೊಡಿಸ್ದಂಗೆ ಮಾಡಿ ಅದು ಹೆಂಗೆ ತಗೊಂತು ಅಂದರೆ ನನಗೆ ಗೊತ್ತಾಗಲಿಲ್ಲ. ಅದೊಂಥರ ನಮಗೆ ಅದು ವೈಶಾಲಿ ಮೇಡಮ್ ಅವರಿಂದನೇ ಅವ್ರಿಗೆ ಸಲ್ಲಬೇಕು ಅಂಥ ಧೈರ್ಯ ಮಾಡಿದವರವರೇ. ಅವರೇ ನಮಗೆ ಇವತ್ತು ನೀವು ಬಂದು ಮಾತಾಡಿಸುವಷ್ಟರ ಮಟ್ಟಿಗೆ ತಂದಿದ್ದು ವೈಶಾಲಿ ಮೇಡಮ್ ಅವರೇ. ಯಾಕಂದರೆ ಇಡೀ ಜನಕ್ಕೆ ಆಕಾಶವಾಣಿಗೆ ಎಷ್ಟು ಜನಕ್ಕೆ ಕಿವಿ ಕೇಳ್ತದೆ, ಮುಖ ಕಾಣೋದಿಲ್ಲಲ್ಲ, ನಮ್ಮನ್ನು ತೋರಿಸೋ ಕೆಲಸ. ಆಮೇಲೆ ಅವರೆಲ್ಲ ಹೇಳ್ತಿದ್ರು ರಂಗಭೂಮಿಯೊಳಗಿನ ಆ್ಯಕ್ಟಿಂಗ್ ಬೇರೆ, ಅಲ್ಲಿ ಆ್ಯಕ್ಟಿಂಗ್ ಬೇರೆ. ರಂಗಭೂಮಿಯೊಳಗೆ ನಾವು ಹೋಗಿ ಅಂತ ಕೈ ಆ ರೀತಿ ಮಾಡಿ ದೊಡ್ಡದು ಮಾಡ್ತೀವಿ. ಅಷ್ಟು ಬೇಕಾಗಿಲ್ಲ ವೀರಣ್ಣ, ಇದು ಅಷ್ಟು ಚಂದ ಹೇಳೋರು. ನನಗೂ ಇಷ್ಟೇ ಇರಬೇಕು. ಯಾಕಂದ್ರೆ ನಿಮ್ಮನ್ನೇ ರೋಗಾಶ ಹಾಕಿ ನೋಡಿ ಇಷ್ಟು ನೋಡ್ತದೆ ನಮ್ಮ ಕ್ಯಾಮ್ರಾ, ಅದೆಲ್ಲ ಹೇಳ್ಕೊಡೋರು ಮೇಡಮ್. ಎಷ್ಟು ಚೆಂದ ಹೇಳ್ಕೊಟ್ರು. ಮತ್ತು ಅವ್ರು ಬೆಳೆಸ್ತಿದ್ರು, ಹೇಳ್ಕೊಡ್ತಿದ್ರು, ಆಮೇಲೆ ಸ್ವತಃ ಮಾಡಿ ತೋರಿಸ್ತಿದ್ರು. ಅನುಭವಿಸ್ಬೇಕು ಅದನ್ನು. ಆವಾಗ ನನ್ನ ಗುರುಗಳು ಅಲ್ಲೇ ಇದ್ದರು, ಯಮುನಾ ಮೂರ್ತಿ ಅವರು. ತಾಯಿ ಯಾವಾಗಲೂ ಹೇಳಿದ್ನಲ್ಲ, ಅವರು ಡೈಲಾಗ್ ನೀವು ಚೆಂದ ಹೇಳಕ್ಕೆ ಕಲಿ, ಡೈಲಾಗ್ ಅವ್ರ ಕಡೆ ತೊಗೊಂಡು ಹೋಗ್ತಿದ್ವಿ ಮೇಡಮ್. ಈ ಡೈಲಾಗ್ ಹೆಂಗೆ ಹೇಳ್ಬೇಕ್ರಿ, ಹಿಂಗೆ ಅಂಡರ್ಲೈನ್ ಮಾಡೋರು ಅವರು. ನಮ್ಮ ನಾಟಕ ಸ್ಕ್ರಿಪ್ಟ್ ಆಕಾಶವಾಣಿ ಕೊಟ್ಟು ಯಾವುದನ್ನ ಅಂಡರ್ಲೈನು, ಎಲ್ಲಿ ಕ್ಯಾಪು ಇದೆಲ್ಲ ಮಾಡೋದು ಕಲಿಸ್ಬಿಟ್ಟಿದ್ರು ಅವರು. ನಾ ಆ ರೀತಿ ಮಾಡ್ಕೊಂಡು ಮಾಡಿಬಿಡ್ತಿದ್ವಿ ನಾವು. ಹಿಂಗಾಗಿ ಅದು ಪಕ್ಕ ಆಗಿಬಿಡೋದು. ಅದು ಅಲ್ಲಿಂದ ಬೆಳೀತು. ಅಲ್ಲಿಂದ ಬೆಳೆದ್ಮೇಲೆ ಅಲ್ಲಿಂದ ಗುಪ್ತ ಕಾಮಿನಿ ಕರೆದ್ರು. ಹಾಂ, ಅರ್ಕ ಮೀಡಿಯಾದಲ್ರಿ ಅದು. ಹಾಂ, ಗುಪ್ತ ಕಾಮಿನಿ ಕರೆದ್ರು. ಅಲ್ಲಿ ಸಂಗೀತ ಮಿಸ್ಟ್ ಅದಾಗ ಎಂತೆಂಥ ಕಲಾವಿದರು, ಮಲ್ಲಿಕಾ ಪ್ರಸಾದ್ ಅವರು, ಅಶೋಕ್ ಅವರು, ರಾಜೇಶ್ ಅವರು, ಇವರಿದ್ದರು, ಪವಿತ್ರ ಲೋಕೇಶ್ ಮೇಡಮ್ ಅವರು. ಅದು ದೊಡ್ಡ ಇದ್ರೊಳಗೆ ಸುಂದರ್ಶ್ರೀ ಮೇಡಮು. ಆ ರೋಲ್ಗೆ ಅವಾಗೇ ಒಂದು ದೊಡ್ಡ ಆರ್ಟಿಕಲ್ ಬರೆದ್ರು ನನ್ನ ಬಗ್ಗೆ ಭಟ್ರು. ಅದೇ ಅದು ಬೆಳೀತು. ಅದು ಹಾಗೆ ತಾನೇ ಹೇಳ್ಕೊಂಡು ಹೋಗ್ತದೆ. ಸಗಾರದಾಗ ಬಿದ್ದುಬಿಟ್ರೆ ನದಿಯೊಳಗೆ ಬಿಟ್ಬಿಟ್ರೆ ಹೆಂಗೆ ಹೇಳ್ಕೊಂಡು ಹೋಗ್ತಲ್ಲ, ಅದು ನೋಡಿ ಇನ್ನೊಂದು ಕುಂತಿ ಅಂತ ಅವ್ರು ಕರೆದ್ರು. ಮತ್ತು ಇನ್ನೊಂದು ಗಾಜಿನ ಗೊಂಬೆ, ಅವು ಹಿಂಗೆ ಒಂದು 10-15 ಸೀರಿಯಲ್ಗಳಾದವು. ಆಮೇಲೆ ಸಿನಿಮಾದಕ್ಕೆ ಒಂದಿಷ್ಟು ಕರೆದ್ರು. ನನ್ನ ಸಣ್ಣ ಮಗಳು ಆಕೆ ಸಣ್ಣಕ್ಕಿದ್ಲು, ಇಲ್ಲಿ ಕಿನ್ನರಿ ಮಾಡಿದ್ವಿ ಅಂತ ಹೇಳಲ್ಲ ಹಳ್ಳಿ ಒಳಗೆ. ಸುರೇಂದ್ರನಾಥ್ ಬೇಗೂರು ಅಂತ ಒಬ್ಬರು ಕ್ಯಾಮ್ರಾಮನ್ನು, ಭಾಳ ಒಳ್ಳೆ ಕ್ಯಾಮ್ರಾಮನ್ನು ಅವರು. ಈ ಮಗು ಚಲೋ ಆ್ಯಕ್ಟಿಂಗ್ ಮಾಡ್ತದೆ. ಅಲ್ಲಿ NT ಜಯರಾಮ್ ರೆಡ್ಡಿ ಇವರು ಚಿಕ್ಕಬಳ್ಳಾಪುರ, ಅವರು ಸಿನಿಮಾಗಳ ಪ್ರತಿ ವರ್ಷ ಸಿನಿಮಾ ತೆಗಿಯೋರು. ಆ ಮಗು ಚಲೋ ಮಾಡ್ತದೆ. ಒಂದು ಮಕ್ಕಳ ಸಿನಿಮಾಕ್ಕೆ ದೀಪ ಸಿನಿಮಾ, ಅದಕ್ಕೆ ಈಕಿನ ಕರೆಸ್ಕೊಂಡ್ರು. ಈಕಿನ ಸಾಲು ಸೂಟಿ ಅದ ಈಗ, ಅಂದರೆ ಸಾಲಿದೆ ಅವಾಗ ಕಳ್ಸೋಲ್ಲ ಕೂಡ ಸೂಟಿ ಒಳಗೆ ಇಟ್ಕೊಂಡ್ರು ಅದನ್ನು. ಆ್ಯಕ್ಚುಲಿ ಅನಂತನಾಗ್ ಮಾಡ್ಬೇಕಾಯ್ತು, ಶ್ರೀನಾಥ್ ಸರ್ ಕಡೆಯಿಂದ ಮಾಡಿಸಿದ್ರು ಆ ಮುಖ್ಯಮಂತ್ರಿ ರೋಲು ಈ ಸೂಟಿ ಸಲುವಾಗಿ. ಆಮೇಲೆ ಈಕಿನ ತೊಗೊಂಡು ದೀಪ ಸಿನಿಮಾದೊಳಗೆ ಆಕೆ ಆ್ಯಕ್ಟಿಂಗ್ ಮಾಡಿದ್ಲು. ದೀಪ ಆಕೆ ದೀಪಾನ್ ರೋಲೇ. ನಿಮ್ಗೆಲ್ಲ ಓದ್ಕೋಬೇಕು ಅಂತ ಆಸೆ ಇಲ್ವಾ? ಅದಕ್ಕೆ ನಿಮ್ನೆಲ್ಲ ಸ್ಕೂಲಿಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬರ್ತೀರಾ ತಾನೆ? ಅವಾಗ ಅಷ್ಟು ಚಂದ ಮಾಡಿತ್ತು ನನ್ನ ಕೂಸೋದು ಮಗಳು, ನನ್ನ ಮಗಳು. ಅದ್ರಾಗ ಅಪ್ಪನ ರೋಲ್ ನಾನೇ. ನಾನು ಹೊನ್ನಾವಳಿ ಕೃಷ್ಣ, ನಮ್ಮ ಬೇರಾದವರು ಅವರೆಲ್ಲ ಕೂಲಿಕಾರದು ಆ ರೀತಿ ಕೆಲಸ. ಚಂದ ಕತೆ ಅಲಾಗ ಮಾಡಿದ್ವಿ. ಆಮೇಲೆ ಇನ್ನೊಂದು ಸುರ್ಪುರದೊಳಗೆ ವೆಂಕಟಪ್ಪನ ಆಯ್ತು, ಅದೊಂದು ಹಾಡು ಏನು ಅದ್ಭುತ ರೀ. ನಿಮ್ಗೆ ಹೇಳ್ತೀನಿ ರೀ, ನಮ್ಮ ಜಾನಪದರು ಎಷ್ಟು ಉಚ್ಚ ಮಟ್ಟದೊಳಗಿದ್ರು ಅಂದರೆ ಇಂಗ್ಲೀಷ್ ಪದ ಬಳಸ್ತಿದ್ರು. ಅದು ಇಡೀ ಸ್ಟೋರಿ ಬರೋದು ಸುರ್ಪುರನ ವೆಂಕಟಪ್ಪ ನಾಯ್ಕಂದು. ಅದು ಏನು ಶಿಸ್ತಲಿತ್ತ ಸುರಪೂರ, ಎಲ್ಲೂ ಇರಲಿಲ್ಲ ಈ ದರ್ಬಾರ, ಚಾಮಲ ಸಾಹೇಬ ಚಾತೂರ, ಮಾಡಿದ ಅವನು ಪಿತೂರ. ಏನು ಶಿಸ್ತಲಿತ್ತ ಸುರಪೂರ, ಎಲ್ಲೂ ಇರಲಿಲ್ಲ ಈ ದರ್ಬಾರ, ವೆಂಕಟಪ್ಪ ನಾಯಕ ರಣಶೂರ, ರಾಜಾಧಿರಾಜ ಗಂಭೀರ, ಯಾರ್ಯಾರು ಇಲ್ಲ ಆತಗ ಎದಿರ, ದೇಶಕ್ಕ ಬಾಳ ಮಂಜೂರ. ಕಲ್ಲಗಚ್ಚ ಕಟ್ಟಿಸಿದ ಗ್ವಾಡೆಯನ್ನು ಮಾರೆತ್ತು ಮ್ಯಾಲಕ ನೋಡ್ರಿ ನೀವು, ಕಟ್ಟಿಸಿದ ದೊರಿನ ಕೊಂಡಾಡಿ, ಶಿರವು ಅದಕ್ಕೆ ನಲಿದಾಡಿ. ಚಿತ್ರ ವಿಚಿತ್ರದ ಬಣ್ಣವ ನೋಡಿ ಬಳಸಿದರು ಗೋಡೆಗೆ ಸುಣ್ಣ, ನೋಡಲಿಕ್ಕೆ ಸಾಲವು 2 ಕಣ್ಣ, ಕಣ್ಣಾರೆ ಕಂಡವರ ಪುಣ್ಯ. ಓ
ದೇವೇಂದ್ರನಂಥ ಸಂಪತ್ತು ದೇವರು ತಂದ ಆ ಹೊತ್ತು, ಯಾರ್ಯಾರಿಗೂ ತಿಳಿಯದ ಸೊತ್ತು ಊರ ಒಳಗಿತ್ತು. ಟೇಲರನೆಂಬ ಸಜ್ಜನ ಆಂಗ್ಲನ ತಂದೆಯಂತ ಕಂಡಂತ ದೊರೆಗೆ ಯುದ್ಧ ವಿದ್ಯೆಯ ಜೊತೆಗೆ ಅಂಗ್ರೇಜಿ ಕಲಿಸಿದ ಟೇಲರ ಸಾಹೇಬನು. ಹಣಿಮ್ಯಾಲ ನಾಮ ಕಸ್ತೂರಿ, ಕೈಯಾಗ ಹಿರಿದ ಕಠಾರಿ, ದೊರಿ ಹೊಂಟ ಅಂಬಾರಿಯೇರಿ, ದೊರಿ ಹೊಂಟ ಅಂಬಾರಿಯೇರಿ, ರಾಜ ಬೀದಿಯಾಗ ಬಂತು ಸವಾರಿ. ಏನ ಶಿಸ್ತಲಿತ್ತ ಸುರಪೂರ, ಎಲ್ಲೂ ಇರಲಿಲ್ಲ ಈ ದರ್ಬಾರ. ಎರಡನೇ ನುಡಿಗೆ ಹೇಳ್ತೀನಿ. ಮೂರನೇ ನುಡಿಗೂ ಇಷ್ಟು ಇದು ಜೀವನ ತುಂಬ್ಯಾರ ಅವರು. ಎರಡನೇ ನುಡಿ ಒಳಗೆ ವೆಂಕಟಪ್ಪ ನಾಯಕ ರಣಶೂರ, ರಾಜಾಧಿರಾಜ ಗಂಭೀರ, ಯಾರ್ಯಾರು ಇಲ್ಲ ಆತಗ ಎದರ, ಸ್ವಾಭಿಮಾನಿ ಹುಡುಗ ವೆಂಕಟಪ್ಪ ಫಿರಂಗಿ ದರ್ಪಕ್ಕೆ ಕೆರಳಿದ್ದ, ಮರಾಠ ಧಾರವಾಡ ಬೆಳಗಾವಿ ಜಮಖಂಡಿ ಅರಸರ ಒಟ್ಟ ಮಾಡ ಹೊಂಟಿದ್ದ. ವಿಷಯವ ತಿಳಿದ ಕ್ಯಾಮಲ ಸಾಹೇಬ ಸುರ್ಪುರ್ಕ ಮುತ್ತಿಗೆ ಹಾಕಿದ್ದ. ವೆಂಕಟಪ್ಪ ನಾಯಕನು ಸಮರವೀರನು ಅವರನ್ನು ಉರುಳಿಸಿ ಹೊಸಕಿದ್ದ. ಮುಂದಿನ ಯುದ್ಧಕ್ಕೆ ಬೆಂಬಲ ಕೋರಲು ನಿಜಾಮನ ಬಳಿ ಹೋಗೆಂದ. ವಾಗಣಗೇರಿಯ ಭೀಮರಾಯನೆಂಬ ಫಿರಂಗಿ ಕಡೆಯ ನರಿಯೊಂದ. 1000 ಮಂದಿ ಸೋಲ್ಜರ ನೋಡ್ರಿ ಇಂಗ್ಲೀಷ್ ಶಬ್ದ. 1000 ಮಂದಿ ಸೋಲ್ಜೇರ, ಬೆಂಕಿಯಂತ ಮಂದಿ 500, ಮೈಸೂರು ಕುದುರೆ 300, 100 ತೋಪು ತಯ್ಯಾರ, ಜಂಜೀರ ಬಾಕ ತುಬಾಕ, ಜಂಜೀರ ಬಾಕ ತುಬಾಕ, ತೋಪಿದ್ದವೋ ನೋಡು ನಾಕ, ಗುಂಡಾರಿಸ್ಯಾರ ಮ್ಯಾಲಕ್ಕ ಲಡಾಯಿ ಬಲು ಧೋಕ. ಆ ಕಡೆ ದೊರೆಯು ಹೋಗುತ್ತಲಿದ್ದರೆ ಈ ಕಡೆ ಮಸಲತ್ತ ನಡೆದಿತ್ತ. ಕೋಟೆಯ ಬಾಗಿಲ ತೆಗೆಸಿದನಲ್ಲ ವಂಚಕ ನೀಚ ಭೀಮರಾಯ. ದೊರೆಯನ ಕಾಲ ಪಾನಿಗೆ ಒಯ್ಯಿರಿ, ಅವನ ಕುತ್ತಿಗೆ ಹಿಡಿದು ನೂಕಿರಿ, ಅರಿ ನೀರ ಮ್ಯಾಲ ಹಾಕಿರಿ ಎಂದ ಫಿರಂಗಿ ಅಹಂಕಾರಿ. ಇಂಥ ಕುತಂತ್ರವ ಅರಿಯದ ದೊರೆಯು ಫಿರಂಗಿ ಮೋಸಕ್ಕೆ ಬಲಿಯಾದ. ನೇಣಿಗೇರ ನರಪಾತಕಿ ನಾನಲ್ಲ, ಫಿರಂಗಿ ಹೊಡೆದು ಉಡಾಯಿಸೆಂದ, ಫಿರಂಗಿ ಹೊಡೆದು ಉಡಾಯಿಸೆಂದ, ಫಿರಂಗಿ ಹೊಡೆದು ಉಡಾಯಿಸೆಂದ. ಇತ್ತಾಗ ಅರಮನೆಯೊಳಗೆ ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ಪಾಠ ಜಾನಪದರು ಕೊಟ್ಟಿದ್ದು. ರಂಗಮ್ಮ ಪಟ್ಟದ ರಾಣಿ, ಅರಗೇಣಿ ಮಾತಿನ ಜಾಣಿ, ಕಮಲದಂಥ ಕೋಮಲ ಪಾಣಿ, ಅಮ್ಮ ಬಲು ಜಾಣಿ. ನಾ ಹೆಂಗ ಇರಲಿ ಸಣ್ಣಾಕಿ, ಅರಮನಿಯೊಳಗ ಒಬ್ಬಾಕಿ, ದೇವ್ರಿಗೆ ಮಾಡ್ತಾಳ ಹರಕಿ, ದೊರೆಯ ನವನಾಯ್ಕಿ. ನನ್ನ ಬೆಂಕಿಯಲ್ಲಿ ಒಯ್ದಾಕೋ, ಕೆರೆ ಬಾವಿ ಹೊಕ್ಕು ಬೀಳಬೇಕು, ಸಂಸಾರ ಏನು ಸುಡಬೇಕು, ಗಂಡ ಇರಬೇಕು. ಪ್ರತಿಯೊಬ್ಬ ಹೆಣ್ಮಕ್ಳು ಬಯಸೋದು ಗಂಡ ಇರಬೇಕು. ಗಂಡ ಇಲ್ಲ ಅಂದ್ರೆ ಏನಾಗ್ತದೆ? ಹೊಟ್ಯಾಗ ಬೆಂಕಿ ಬಿದ್ದಂಗ, ಕಳ್ಳರ ಕೈಯಲ್ಲಿ ಸಿಕ್ಕಂಗ, ಕಾಲ್ ಮೇಲೆ ಕಲ್ಲ ಬಿದ್ದಂಗ, ಕೈಯ ಮುರಿದಂಗ, ದುಃಖಿಟ್ಟಳು ಪರಿಯಲ್ಲಿ ಹ್ಯಾಂಗ ಮರಿಯಲಿ. ಸೆಕೆ 1780 ವರ್ಷ ಕಾಲಯುಕ್ತ ನಾಮ ಸಂವತ್ಸರ, ಮಾಘ ಮಾಸ ಮಂಗಳವಾರ, ಹೋಯ್ತು ಸುರಪೂರ, ಹೋಯ್ತು ಸುರಪೂರ. ಡಪ್ಪಿನ ಮೇಲೆ ಪದಲಾವಣಿ, ಡಪ್ಪಿನ ಮೇಲೆ ಪದಲಾವಣಿ, ಹುಟ್ಟಿತು ನೋಡರಿ ಕಲ್ಪನಿ, ಹಾಲ್ಗೇರಿ ಚನ್ನಬಸವಾಧಣಿ, ಮಾಸನೂರ ಠಿಕಾಣಿ. ವಿ ಮನೋಹರ ಸಂಗೀತ ಇದು. ನಮ್ಮ ಕಿತ್ತೂರು ಇವರು ಹಾಡಿದ್ದು, ಈ ಗದಗಿನವರು. ಎಂಥ ಹಾಡ್ರಿ ಅವೆಲ್ಲ. ನನ್ನ ಮಕ್ಕಳಿಗೆ ಕಲ್ಕೆರೆ ಮಕ್ಕಳು ಎಲ್ಲರೂ ಕೂಡ ಹಾಡೋರು. ಇದನ್ನು ನಾಟಕ ಮಾಡಿಸೋನು ನಾನು. ಸುರಪುರದ ಕತೆ. ಒಂದು ಕತೆ ಪೂರ್ತಿ ಹಾಡು ಕಲ್ತ್ಬಿಟ್ರೆ ಪೂರ್ತಿ ಕತೆ ಬಂತಲ್ಲ. ಗಾಂಧೀಜಿ ಕತೆ ಬಂತು, ಚೆನ್ನಮ್ಮನ ಕತೆ ಬಂತು. ಹಾಗೆ ಕಥಾ ಮೂಲಕ ಮಕ್ಕಳಿಗೆ ಕಲಿಕೆ ಆಗಬೇಕು. ಆ ಥರ. ಎಷ್ಟಿಗೆ ತಮ್ಗೆ ಏಜು? ಈಗ ನನಗೆ 68. 68. ಈಗಲೂ ಬ್ಯುಸಿ ಇದ್ದೀರಿ? ಫುಲ್ ಬ್ಯುಸಿ ಈಗ. ಯಾಕಂದರೆ ಅದೇ ಹೇಳಿದ್ನಲ್ಲ, ನಮ್ಮ ಶಾಲೆ ಸಲುವಾಗಿ ನಾವು ದುಡಿಬೇಕು, ಮಕ್ಕಳ ಸಲುವಾಗಿ. ಮಕ್ಕಳಿಗೆ ಈ ಜಾನಪದ ಹಾಡುಗಳು ಅಷ್ಟೇ. ನಾನು ಎಲ್ಲೋ ಕೇಳಿದ್ದು, ಅದು ರೆಕಾರ್ಡಿಂಗ್ ಒಬ್ಬರು ಕಳಿಸಿದ್ರು, ಯಾರು ಹೇಳಿದ್ದು ಗೊತ್ತಿಲ್ಲ ನನಗೆ. ಹೆಣ್ಮಕ್ಳಿಗೆಲ್ಲ ಹೇಳ್ತಾರಲ್ಲ, ಹೋಗಿ ಬರ್ತೀನಿ ತವರೂರಿಗೆ,
ಅಪ್ಪಣೆ ಕೊಡುರಾಯ ನನ್ನ ಮಾತಿಗೆ. ಭಾಳ ಹಳೆ ಹಾಡಿದು, ಯಾರೋ ಕೇಳಿದ್ದು, ಅವ್ರು ಯಾರು ಹಾಡೋದಂತ ಗೊತ್ತಿಲ್ಲ ನನಗೆ. ಹೆತ್ತಮ್ಮ ಹೇಳಿ ಕಳಿಸಿ ಭಾಳ ದಿನವಾಯಿತು, ಹಗಲೆಲ್ಲ ನೆನೆದು ಸಾಕಾಗಿ ಹೋಯಿತು. ಕುಂತಾಗ ನಿಂತಾಗ ಅವಳದೇ ನೆನಪು, ನನ್ನ ಕಣ್ಣಲ್ಲೆಲ್ಲ ಅವಳದೇ ರೂಪು. ಹೋಗಿ ಬರ್ತೀನಿ ತವರೂರಿಗೆ, ಅಪ್ಪಣೆ ಕೊಡುರಾಯ ನನ್ನ ಮಾತಿಗೆ. ಅಂದರೆ ಹೆಂಗೆ ಯಾವ್ದು ಸಂಬಂಧ ನಾನು ಹೋಗಬೇಕು. ಅಪ್ಪನಿಗೆ ಮೈಯಲ್ಲಿ ಸರಿಯಿಲ್ಲವಂತೆ, ಹಗಲೆಲ್ಲ ಬಾಯಲ್ಲಿ ನನ್ನ ಹೆಸರಂತೆ. ನನ್ನಕ್ಕ ಮೊನ್ನೆ ಬಂದಿರುವಳಂತೆ, ಸಣ್ಣ ತಂಗಿ ನನ್ನನ್ನು ನೆನೆಸುತ್ತಾಳಂತೆ. ಹೋಗಿ ಬರ್ತೀನಿ ತವರೂರಿಗೆ, ಅಪ್ಪಣೆ ಕೊಡುರಾಯ ನನ್ನ ಮಾತಿಗೆ. ಹೆಣ್ಣಿನ ತವರಾಸೆ ನಿಮಗೇನು ಗೊತ್ತು, ಗಂಡಸರ ಕಲ್ಲೆದೆಯು ಸುಳ್ಳಲ್ಲ ಮಾತು. ಆಸರಕ್ಕೆ ಬ್ಯಾಸರಕ್ಕೆ ತವರೇ ಸಂಪತ್ತು, ದುಡಿದು ಆಗೇನಿ ಬಾಡಿಗೆ ಎತ್ತು. ಹೋಗಿ ಬರ್ತೀನಿ ತವರೂರಿಗೆ, ಅಪ್ಪಣೆ ಕೊಡುರಾಯ ನನ್ನ ಮಾತಿಗೆ. ಮುದುಕಿಯಾದರೂ ತವರ ನಾ ಮರೆಯಲಾರೆ, ತವರಿನಾಸೆಯ ನಾನು ಬಿಟ್ಟಿರಲಾರೆ. ಮನೆ ತುಂಬ ಓಡಾಡಿ ಬರಲೇಬೇಕು, ನನ್ನ ಬಳಗವನ್ನೆಲ್ಲ ನಾನು ಕಾಣಲೇಬೇಕು. ಇದಕ್ಕೆ ಒಂದು ಘಟನೆ ಆಯ್ತು. ಹರಿಹರಕ್ಕೆ ನಾನು ನೌಕರಿ ಮಾಡ್ತಿದ್ದೆ, ಕಿಲೋಸ್ಕರ. ಅಲ್ಲೇ ಮುಚ್ಚಿತು, ಬೀದಿಗೆ ಬಿದ್ದುಬಿಟ್ವಿ. ಆಮೇಲೆ ಅಲ್ಲಿ ನನ್ನ ತಂಗಿ ಇರ್ತಿದ್ಲು, ನನ್ನ ಬೆನ್ನ ಮೇಲೆ ಹಾಕಿ. ಒಂದು ಗಣೇಶ ಚೌತಿ ಮುಂದೆ ಅಲ್ಲಿ ಹೋಗಿದ್ದೆ. ಅಲ್ಲಿ ಅವ್ರಿಗೆ ಮಹಿಳಾ ಮಾಡೋ ಒಂದು 60-70 ಮಂದಿ ಮಹಿಳೆಯರು. ಅಣ್ಣ ಬಂದ್ರೆ ಇನ್ನು ಒಂದು ಹಾಡು ಹೇಳ್ರಿ, ಹಾಡು ಅಂತ ಹೇಳ್ರಿ, ಒಂದು ಹಾಡು ಅಂತ ನಮ್ಮ ಮನೆಗೆ ಬಂದರು. ಕರೆಯಕಲ್ಲಿ ಹೊರಗೆ ಸ್ಟೇಜ್ ಹಾಕಿದ್ರು ಕುಮಾರಪಟ್ಟಣಂದು. ನಾನು ಏನು ವಿಚಾರ ಮಾಡಿದೆ, ನಾ ಹಾಡೋಕ್ಕಿಂತ ನಿಮಗೆ ಹಾಡಿಸ್ತೀನಿ ಅಂದೆ. ಈ ಹಾಡು ಹಾಡಿಸಿದೆ. ಎಲ್ಲ ಹೆಣ್ಮಕ್ಳ ಕಣ್ಣಾಗ ನೀರು. ಮುಂದೆ 1 ವರ್ಷಾಗ ಕರೋನಾ ಬಂತು. ನನ್ನ ತಂಗಿ ಹೋಗ್ಬಿಟ್ರು. ನನ್ನ ತಂಗಿ ತೀರ್ಕೊಂಡ್ರು. ತಂಗಿ ತಿರ್ಕೊಂಡ್ಮೇಲೆ ಅಲ್ಲಿ ನಾವು ಹೋದಾಗ, ಏನಪ್ಪ ಅಣ್ಣ ತವ್ರ ಮನೆ ಕರ್ಕೊಂಡು ಹೋಗ್ಬಿಟ್ಟಲ್ಲ, ತಂಗಿನ ಕರ್ಕೊಂಡು ಹೋಗ್ಬಿಟ್ಟಲ್ಲ ಅಂತ ಎಲ್ಲರೂ ಇಷ್ಟ ಹೇಳೋರು. ಹಾಗೆ ಜೀವನದ ಪರೀಕ್ಷೆಗಳು ಹೆಂಗಿರ್ತಾವೆ, ಅದು ಘಟನೆಗಳು ಭಾಳ. ಹುಬ್ಬಳ್ಳಿ ಒಳಗೆ ನಮ್ಮಪ್ಪ ವಿವೇಕಾನಂದ ಹಾಸ್ಪಿಟ್ಲಿಗೆ, ಒಂದು ಕಡೆ ಡಯಾಲಿಸಿಸ್, ಒಂದು ಕಡೆ ಬ್ಲಡ್ಡು, ಒಂದು ಕಡೆ ಸಲೈನು. ಸವಾಯಿಗಂಧರ್ವದ ಕಾಂಪಿಟೇಷನ್ ನಾಟಕದ್ದು ಕೊನೆ ನಮಸ್ಕಾರ ಮೇನ್ ರೋಲು. ನನ್ನ ಗೆಳೆಯ ರಾಮದುರ್ಗ ರಕ್ತ ಕೊಟ್ಟು ಬಂದಿಲ್ಲ ನಾಟಕ. ಬೆಸ್ಟ್ ಆ್ಯಕ್ಟರ್ ಅಂತ ಅವಾರ್ಡ್ ಕೊಟ್ಟರು. ಅವಾರ್ಡ್ ಬಂತು ಅಂದರೆ ರಂಗಭೂಮಿ ಎಲ್ಲನೂ ಮರೆಸ್ತದೆ. ಆಮೇಲೆ ನಮ್ಮ ಅಪ್ಪಗೆ ಅದು ರೊಕ್ಕ ಬಂತು. ಅಪ್ಪನ ಕೈ ಕೊಟ್ಟು, ಯಾವುದು ಇದು ಇಲ್ಲ, ಹಿಂಗೆ ಆತಪ್ಪ, ಹಂಗೆ ಅದು ಜೀವನದ ಇವು ಕಲೆ ಹುಟ್ಟೋದು. ಅದು ಹೇಳ್ತೀನಲ್ಲ, ಕಲೆ ಹುಟ್ಟೋದು ಗುಡಿಸೋದೊಳಗೆ ಅಂತಾರೆ. ಈಗ ಎಲ್ಲ ಕಡೆನೂ ಹುಟ್ಟುತ್ತದೆ. ಯಾರು ಪೂಜೆ ಮಾಡ್ತಾರೆ ಅಲ್ಲಿ ಹುಟ್ಟುತ್ತದೆ ಕಲೆ. ನಮಗೆ ಮಾತ್ರ ಅಂತ ಕಷ್ಟ ಕಾಲದೊಳಗೆ ಕಲೆ ನಾವು ಕಲಿಬೇಕಂತಲ್ಲ, ತನಗೆ ಕರ್ಕೊಂಡು ಹೋಗ್ತವೆ. ನಿಮ್ಗೆ ಅದ್ರ ಬಗ್ಗೆ ಏನು ಬೇಸರ ಇಲ್ಲ? ಯಾವುದೋ ಕಂಪ್ನಿನೋ ಫ್ಯಾಕ್ಟ್ರಿ ಇದ್ರೆ ಒಳ್ಳೆ ಸಂಬಳ ಬಂದಿರೋದು, ಆ ಥರದ್ದೇನು ಬೇಸರ ಇಲ್ಲ? ಇವತ್ತಿಗೂ ಹೇಳ್ತೀನಿಲ್ಲ, ಸಂತೃಪ್ತಿ ಇದೆ. ನಾನು ಅಕಸ್ಮಾತ್ ಎಲ್ಲೋ ನೌಕರಿ ಮಾಡಿ ಬರೀ ನನ್ನ ಬಿಸ್ನೆಸ್ನೊಳಗನೆ ಎಲ್ಲೋ ಮಾಡಿದರೆ 2 ಮಕ್ಕಳು, 2 ಮಕ್ಕಳನ್ನ ಚೆನ್ನಾಗಿ ಲಗ್ನ ಮಾಡಿಕೊಟ್ಟೆ. 2 ಹೆಣ್ಣು ಹುಡುಗರು. ಬರೀ ಕಲೆ ಮೇಲೆ ಇದ್ರ ಮೇಲೇ ನನ್ನ ಕೆಲಸ. ನನ್ನ ತಮ್ಮಂದಿರು ನನ್ನ ನೌಕರಿ ಬಿಟ್ಟ ಮೇಲೆ ನನ್ನ ತಮ್ಮಂದಿರು ಅಪ್ಪನ ಸ್ಥಾನದೊಳಗೆ ನಿಂತರು. ನನ್ನ ಗುರುಗಳಾದರು. ತಮ್ಮ ಕೆಲಸ ಕೊಟ್ಟು ಮನೆಗೆ ಕುಂತ್ಕೊಂಡು ಕೆಲಸ ಮಾಡು, ನೀ ಯಾಕೆ ಕೇಳ್ಬೇಕು ರೊಕ್ಕ, ನಾ ಯಾಕೆ ಕೊಡಬೇಕು, ಅಪ್ಪ ಕೆಲಸ ಇದ್ದೇ ಐತಿಲ್ಲ, ತಗೋ ಕೆಲಸ ಮಾಡು, ದುಡಿ ತಿನ್ನು. ಆಮೇಲೆ ನನ್ನ ಗುರುಗಳು ಸಹಿತ ಮೇಡಮ್ ಅವರು ಪ್ರಭಾಷರು ರಮಣಮ್ಮರು ಸಾಕಷ್ಟು ಹೇಳಿದರು, ನಿನ್ಗೆ ಎಷ್ಟು ಬೇಕು ರೊಕ್ಕ ತಗೋ, ಕೆಲಸ ಮಾಡು, ತಗೋ, ಇದು ಮಾಡು ಅಂತ. ದಯಮಾಡಿ ನಂಗೆ ರೊಕ್ಕದ ಆಸೆ ಹಚ್ಚಬೇಡ್ರಿ, ನನ್ನ ಕೈ ಕೆಲಸ ಕೊಡ್ರಿ, ಆಶೀರ್ವಾದ ಕೊಡ್ರಿ. ಯಾರ ಕಡೆಯಿಂದ ಇಸ್ಕೊಳ್ಳಿಲ್ಲ. ನನ್ನ ಕೆಲಸ ಮಾಡಿ ನನ್ನ ಇದ್ರ ಮೇಲೆ ನಾನೇ ನಿಂತು ಎಲ್ಲ ಮಾಡಿದೆ. ನೌಕರಿ ಇದ್ದರೆ ನಾವು ಇರ್ಬೋದು, ಆರಾಮಿರ್ಬೋದಾಗಿತ್ತು. ಇಡೀ ನನ್ನ ಫ್ಯಾಮಿಲಿ ಮತ್ತು ಅವರೆಲ್ಲರೂ ಅತ್ತಂಗರು, ಅಣ್ಣತಮ್ಮರು, ನನ್ನ ಸೊಸೆಂದರು, ಹಳೆಯಂದರು ಎಲ್ಲರದು ಆಶೀರ್ವಾದ ಬೇಕಲ್ರಿ. ಈಗ ನಮ್ಮ ಬೀಗರಿದ್ರು ಕೂಡ ಒಬ್ಬರು ದೊಡ್ಡ ಕಲಾವಿದರು, ಒಬ್ಬರು ಚಿತ್ರಕಲೆಯೊಳಗಾಗ್ತು ದೊಡ್ಡ ಕಲಾವಿದರು ಪುಂಡ್ಲಿಕ್ ಬಡಿಗೆರ ಅಂತ, ಇನ್ನೊಬ್ಬರು ಗದಗಿನೊಳಗೆ ಗುರುನಾಥ್ ಸುತಾರ್ ತಬಲಾ ಆರ್ಟಿಸ್ಟ್, ಅವ್ರ ಮಗನೂ ತಬಲಾ ಆರ್ಟಿಸ್ಟ್. ನನ್ನ ಮಗಳು ಸಂಗೀತ ಇದೇ ಕರ್ನಾಟಕ ಕಾಲೇಜಿನಾಗ ಹೇಳಿಕೆ ಬರ್ತಾಳೆ, PhD ಮಾಡ್ಕೊಳಕತ್ತ. ಅಷ್ಟು ಮಟ್ಟಿಗೆ ಶಿಕ್ಷಣ ಕೊಟ್ವಿ. ಹಳೆ ತಬಲ ನುಡಿಸ್ತಾನೆ ಹಾಕಿ ಹಾಡು ಆಡ್ತಾಳೆ. ಮತ್ತು ಏನು ಬೇಕು ರೀ ಲೈಫಿಗೆ, ನೀವು ಎಷ್ಟೇ ದುಡಿದ್ರು
10 ತುತ್ತು ತಿನ್ಲಿಕ್ಕೆ ಆಗೋದಿಲ್ಲ, ಇಷ್ಟಕ್ಕೊಂದು ಒಮ್ಮೆಗೆ ತಿನ್ಲಿಕ್ಕೆ ಆಗೋದಿಲ್ಲ. ಹೊಟ್ಟೆ ತುಂಬುವಷ್ಟು ಸಂತೃಪ್ತಿ ಇತ್ತು, ದೊಡ್ಡ ಸಂಪತ್ತು ತೃಪ್ತಿದೆ. ಅಗಡಿ ಅದೇ ಹೇಳಿದ್ನಲ್ಲ, ಇವತ್ತು ರೈಲ್ವೆ ನನ್ನ ಗೆಳೆಯರೆಲ್ಲ ಸಿಗ್ತೀವಿ ನಾವು. ಈಗೆಲ್ಲ ಮೊನ್ನೆ 50 ವರ್ಷ ನಂತರ ಎಲ್ಲರೂ ಕೂಡಿದ್ದೀವಿ, ಎಲ್ಲ ದೊಡ್ಡ ದೊಡ್ಡ ಆಫೀಸರು ಆದಿದೆಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ. ಅವರೆಲ್ಲರ ಮಧ್ಯೆ ಒಬ್ಬ ಕಲಾವಿದಾಗಿ ಎಂಥ ಇದು ಎಷ್ಟು ಆರಾಮಿದ್ದೀವೋ, ಏನು ಕತಿ ಎಲ್ಲ ಅದೇ ಹೇಳಿದ್ನಿ. ನಾವು ಕಲಾವಿದ ಮುಕ್ತ ಒಪ್ಪಂದು ಇರ್ಬೇಕು, ನಿಸ್ವಾರ್ಥ ಇರ್ಸೋದಿಲ್ಲ. ನಮಗೆ ಕಲೆಗೆ ಬೇರೆ ಹೆಚ್ಚು ಕಡಿಮೆ ಇರುವುದಿಲ್ಲ, ಒಂದೇ ಅದು ಕಲೆ, ಏಕಾಕಾರ. ಅದು ನಾವು ಎಷ್ಟು ಮಾಡಿದ್ರೂ ಮಕ್ಕಳೊಳಗೆ ಕಲಿಯೋದು, ನಾವು ಸಣ್ಣ ಕಲಿಯೋದು, ಆ ಪ್ರೊಸೆಸ್ ಮುಗಿಯೋದೇ ಇಲ್ಲ. ಗ್ರೇಟ್ ಸರ್. ಪತ್ತಾರ್ ಸರ್ಗೆ ಬಹಳ ಧನ್ಯವಾದ. ತುಂಬಾ ಒಳ್ಳೆ ಮಾತುಗಳನ್ನ ಹೇಳಿ ಕಲೆಯ ಬಗ್ಗೆ, ಕಲೆಯಲ್ಲಿ ಸಂತೃಪ್ತಿಯಾಗಿ ಹೇಗೆ ಬದುಕಬಹುದು ಅಂತ ಬಹಳ ಚೆನ್ನಾಗಿ ತಿಳಿಸಿದ್ರು ಅವರು. ಧಾರವಾಡ ಕಲಾವಿದರು, ಸಾಹಿತಿಗಳ, ಬುದ್ಧಿವಂತರ, ಅಧ್ಯಾಪಕರ, ಪ್ರಾಧ್ಯಾಪಕರ ಊರು, ಒಟ್ಟಾರೆ ಬುದ್ಧಿಜೀವಿಗಳ ನಾಡು ಧಾರವಾಡ. ಒಮ್ಮೆ ನಮ್ಮ ಕಲಿಕೆರೆ ಸಂಗೀತ ವಿದ್ಯಾಲಯಕ್ಕೆ ಬರ್ತೀವಿ ಸರ್. ಅಲ್ಲೆಲ್ಲ ನಿಮ್ಮ ಶಿಲ್ಪಕಲೆ ನೋಡ್ಲಿಕ್ಕೆ ಸಿಗ್ತದೆ, ಮಕ್ಕಳ ಕಲೆಗಳು ಎಲ್ಲ ಥರದ್ದು. ಬರೀ ಸಂಗೀತ ಅಷ್ಟೇ ಅಲ್ಲ, ಶಿಕ್ಷಣಕ್ಕೂ ಕೂಡ. ಓಕೆ, ಶಿಕ್ಷಣದೊಳಗೂ ನಮ್ಮ ಮಕ್ಕಳು ಬೇರೆ ಬೇರೆ ದೊಡ್ಡವ್ರಿಗೆ ಹೋಗ್ಯಾರ. ಅಂಥ ಒಳ್ಳೆ ಶಿಕ್ಷಕರು ನಮ್ಮಲ್ಲಿ ಇದ್ದಾರೆ. ಒಬ್ಬ ಪರಿಪೂರ್ಣ ಮನುಷ್ಯ ಆಗ್ಬೇಕಾರೆ ಏನೇನು ಬೇಕಲ್ಲ ಅದು ಕಲಿಕೆರೆ ಸಂಗೀತ ವಿದ್ಯಾಲಯ ಸಿಗ್ತದೆ. ಮಕ್ಕಳು ಇರ್ತಾರೆ. ನಿಮ್ಮಲ್ಲಿ ಬಂದು ಸೇರ್ಕೊಳ್ಳೋದು ಹೇಗೆ? ಕಲಿಯೋಕ್ಕೆ ಬೇಕಾದಂಗೆ ಬರ್ಬೋದು. ಸಂಗೀತ ವಿದ್ಯಾಲಯ ಕಲೀಲಿಕ್ಕೆ ಮಕ್ಕಳಿಗೆ ಅಷ್ಟೇ ಅವಕಾಶ. ನೀವ್ಯಾರು ಕಲಿಬೇಕಾದ್ರೆ ಹೊರಗಡೆನೇ ಕಲಿಬೇಕು. ಯಾಕಂದರೆ ಮಕ್ಕಳಾದ್ರೆ ಪೂರ್ಣಾವಧಿ ಬಂದು ಸೇರ್ಕೋಬೇಕಲ್ಲಿ. ಹೌದು, ಮಕ್ಕಳಿಗೆ ರೆಸಿಡೆನ್ಷಿಯಲ್. ಹೌದು, ಅದು ಬಡ ಮಕ್ಕಳು ಇದ್ರೆ ಮಾತ್ರ. ಬಡ ಮಕ್ಕಳು ಇರಬೇಕು, ಅಪ್ಪ ಇರ್ತಾನೆ, ಅಮ್ಮ ಇರೋಂಗಿಲ್ಲ, ಅಂಥ ಮಕ್ಕಳು ಬರಬೇಕು. ಮತ್ತು ಆ ಮಕ್ಕಳಿಗೆ ಕಲಿಸೋರು ಯಾರು? ಈಗ ಇದ್ದಂಥವ್ರು ಕಲಿಸ್ಲಿಕ್ಕೆ ಸಾಕಷ್ಟು ಶಾಲೆಗಳವ, ಗುರುಗಳಿದ್ದಾರೆ. ಅಂಥ ಮಕ್ಕಳಿಗೆ ಅಷ್ಟೇ ಕಲಿಸುವಂಥ ಶಾಲೆ ಅದು. ಅದೇ ಒಂದು ದೊಡ್ಡ ಇದು ರೀ, ಸರ್ಕಸ್ ಅದು. ಮತ್ತು ಸಂತೃಪ್ತಿ ಮಕ್ಕಳಿಗೆ ಬೆಳಗಿನ ಊಟ, ಟಿಫನ್ನು, ಮಧ್ಯಾಹ್ನ ಊಟ, ವಸತಿ, ಬಟ್ಟೆ ಎಲ್ಲ ಕಲಿಕೆ ಎಲ್ಲ ಫ್ರೀಯಾಗಿ ಮಕ್ಕಳಿಗೆ. ಇವನ್ ಕಾಲೇಜಿಗೆ ಹೋಗ್ತಾರೆ ಮಕ್ಕಳು, ಒಂದು 80-82 ಆಗ್ಯಾವ. ಈಗ ಬೇರೆ ಬೇರೆ ಅವರೆಲ್ಲ ಜೀವನ ಕಂಡುಕೊಂಡ್ರೆ. ಇವತ್ತು ನೀವು ದೊಡ್ಡ ದೊಡ್ಡ ಸಂಗೀತ ಕಚೇರಿ ಒಳಗೆ ನಮ್ಮ ಕಲಿಕೆರೆ ಮಕ್ಕಳು ಸಂಗೀತ ಸಾಥಿಗೆ ಕೊಡ್ತಾರೆ, ಇದಕ್ಕೆ ಕೊಡ್ತಾರೆ. ಎಷ್ಟು ಹೆಮ್ಮೆ ಅನ್ನಿಸ್ತು ಗೊತ್ತಾ? ನಮ್ಮ ಮಕ್ಕಳು ಇವತ್ತು ಅಲ್ಲಿ ಹೋಗ್ಯಾವಂತಂದ್ಮೇಲೆ ಅಷ್ಟು ನಮ್ಗೆ ಸಂತೃಪ್ತಿ. ಅದೇ ಹೇಳ್ತೀನಲ್ಲ, ಒಬ್ಬ ಮಗ ಶಾಣ ಆದರೆ ಅಪ್ಪಗೆ ಎಷ್ಟು ಖುಷಿ ಆಗ್ತದಲ್ಲ, ಹಂಗೆ ಒಬ್ಬ ಶಿಷ್ಯ ಚಲೋ ಅನ್ನಂದ್ರೆ ಗುರುಗಳಿಗೆ ಅಷ್ಟು ಖುಷಿ ಆಗ್ತದೆ. ಹಬ್ಬ. ಧನ್ಯವಾದ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.